ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಖಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. हे कृष्ण करुणा सिंधो दीनबंधो जगत्पते गोपेश गोपिका कांत राधा कांत नमोस्तुते. जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद. हरे कृष्णा कृष्ण कृष्ण हरे 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 राम 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 हरे हरे. मूकं करोति वाचालं पंगुं लंघयते गिरिं यत्कृपातमहं वंदे ಶ್ರೀಗುರುಂ ದೀನತಾರಿಣಂ. ಹರೇ ಕೃಷ್ಣ. ಎಲ್ಲ ಭಕ್ತರಿಗೆ ಮತ್ತೊಮ್ಮೆ ನಾನು ಸ್ವಾಗತಿಸ್ತೀನಿ. ನಾವೆಲ್ಲ ಈ ಕೃಷ್ಣ ಕಥಾಮೃತ ಈ ಚರ್ಚೆಯಲ್ಲಿ ಶ್ರೀಕೃಷ್ಣನ ವರ್ಣನೆ 10ನೇ ಸ್ಕಂದದ ಆಧಾರಿತವಾದಂತಹ ಈ ವರ್ಣನೆಯಲ್ಲಿ ನಾವು ಶ್ರೀಕೃಷ್ಣನ ಜನ್ಮ ಸಂದರ್ಭವನ್ನು ನೋಡಿದ್ವಿ. ಚತುರ್ಭುಜ ರೂಪದಲ್ಲಿ ದೇವಕಿ ವಸುದೇವರ ಮಗನಾಗಿ 8ನೆಯ ಗರ್ಭ ರೂಪದಲ್ಲಿ ಪ್ರಕಟನಾಗಿದ್ದಾನೆ. ನಂತರ ಅವನು ವೃಂದಾವನಕ್ಕೆ ವರ್ಗಾವಣೆಯಾಗ್ತಾನೆ. ನಂದ ಯಶೋದೆಯರ ವಾತ್ಸಲ್ಯದಲ್ಲಿ ಬೆಳೀತಾ ಇದ್ದಾನೆ. ಬೆಳೀತಾ ಅನೇಕ ವಿಪತ್ತುಗಳ ರೂಪದಲ್ಲಿ ಅನೇಕ ಅಸುರರನ್ನ ಕಂಸ ಕಳಿಸ್ತಾನೆ. ಅವರನ್ನ ಶ್ರೀಕೃಷ್ಣ ಅನಾಯಾಸವಾಗಿ ವಿಧದಲ್ಲಿ ಅವರನ್ನ ಉದ್ಧರಿಸಿ ಅವರನ್ನ ವಧೆ ಮಾಡಿ ಅವರಿಗೆ ಆಧ್ಯಾತ್ಮಿಕ ಗತಿಯನ್ನ ನೀಡ್ತಾನೆ. 100 ದಿನಗಳ ನಂತರ ಅವನ ನಾಮಕರಣವನ್ನ ಗರ್ಗಮುನಿಗಳು ಹಸುವಿನ ಕೊಟ್ಟಿಗೆಯಲ್ಲಿ ಮಾಡಿದರು, ಯಾರಿಗೂ ತಿಳಿಯದಂತೆ. ಅದಾದ ಮೇಲೆ ಪೂತನಿ, ಶಕಟ, ನಂತರ ಈಗ ಇಲ್ಲಿ ತೃಣಾವರ್ತ, ಈ ಎಲ್ಲ ಅಸುರರ ವಧೆ ಅಥವಾ ಉದ್ಧಾರವನ್ನ ಬಾಲರೂಪದ ಕೃಷ್ಣನೇ ಮಾಡ್ತಾ ಇದ್ದಾನೆ. ಕೃಷ್ಣ ಬಾಲಕನಾಗಿದ್ರೂ ಕೂಡ ಸರ್ವ ಶಕ್ತಿ, ಸರ್ವ ಗುಣ, ಸರ್ವ ಐಶ್ವರ್ಯ ಸಂಪನ್ನ. ಅದನ್ನ ಅವನ ಈ ಬೃಂದಾವನದ ಲೀಲೆಗಳಲ್ಲಿ ಕಾಣ್ತೀವಿ. ಪ್ರಭುಪಾದರು ಕೆಲವೊಮ್ಮೆ ಈ ಮಾತನ್ನ ಹೇಳ್ತಾ ಇದ್ರು, ಭಗವಂತ ಎಂದಿದ್ರೂ ಭಗವಂತನೇ, ಅವನು ಮಗುವಾಗಿದ್ರೂ ಕೂಡ ಭಗವಂತನೇ, ಅವನು ಯೌವನ ಅವಸ್ಥೆಯಲ್ಲಿದ್ರೂ ಕೂಡ ಭಗವಂತನೇ, ಅಥವಾ ಅವನು ಅರ್ಜುನನ ಸಾರಥಿಯಾದಾಗ್ಲೂ ಕೂಡ ಭಗವಂತನೇ. ಅವನಿಗೆ ಯಾವುದೇ ಒಂದು ಯೋಗ ತಪಸ್ಸು ಮಾಡುವ ಅಗತ್ಯವಿಲ್ಲ. ಹುಟ್ಟಿದ ದಿನವೇ ಆ 6 ದಿನದಲ್ಲಿಯೇ 6ನೇ ದಿನದೇ ಅವನು ಆ ಅಸುರ ಘೋರ ರಾಕ್ಷಸಿಯನ್ನ ಉದ್ಧರಿಸಿದ್ದ, ಕೊಂದಿದ್ದ. ಅವನ ಬಾಲ ಸ್ವರೂಪದಲ್ಲಿ ಅನೇಕರನ್ನ ಉದ್ಧಾರ ಮಾಡಿದ ಅವನು. ವಿಶೇಷವಾಗಿ ಆ ಮಗುವಿನ ಲೀಲೆಗಳು, ಆ ಮಗುವಿನ ರೀತಿಯಲ್ಲಿ ಅವನ ಮುಗ್ಧ ಲೀಲೆಗಳು, ಆ ನಂದ ಗೋಕುಲದ ಆವರಣದಲ್ಲಿ ತೆವಳುತ್ತಾ ಮುಗ್ಧ ಬಾಲಕನಂತೆ ಕೆಲವೊಮ್ಮೆ ಭ್ರಮಿತನಾಗುವಂತಹ ಆ ಲೀಲೆಗಳು, ಆ ಕರುವಿನ ಬಾಲವನ್ನ ಹಿಡಿದು ಆ ಹಸುವಿನ ಸಗಣಿಯಲ್ಲಿ ತೆವಳುತ್ತಾ ಆ ಗೋಪಿಕಾ ಸ್ತ್ರೀಯರಿಗೆ ಅನೇಕ ರೀತಿಯಲ್ಲಿ ಆನಂದವನ್ನು ನೀಡ್ತಾನೆ. ಅವನ ತುಂಟ, ಅವನ ಆ ಮುಗುಳ್ ನಗೆಯಲ್ಲಿ, ಅವನ ಮನಮೋಹಕವಾದಂತಹ ರೂಪದಿಂದ, ಅವನ ಕಾರ್ಯಗಳಿಂದ, ಅವನ ತುಂಟಾಟಗಳಿಂದ, ಅವುಗಳನ್ನೇ ಸದಾ ಈ ಗೋಪಿಕಾ ಸ್ತ್ರೀಯರು ಚಿಂತಿಸ್ತಾ ಇದ್ರು, ಧ್ಯಾನಿಸ್ತಾ ಇದ್ರು. ಪರಮ ಯೋಗಿಗಳಿಗಿಂತ ಅವರ ಸ್ಥಾನ ಮಿಗಿಲಾದದ್ದು. ಯೋಗಿಗಳು ಯೋಗ ಮಾರ್ಗದಲ್ಲಿ ಎಷ್ಟೊಂದು ಕಷ್ಟಪಟ್ಟು ಮನಸ್ಸು ಬುದ್ಧಿಗಳನ್ನ ನಿಯಂತ್ರಿಸಿ ಆ ಆದಿನಾರಾಯಣನ ಚತುರ್ಭುಜ ರೂಪದ ಮೇಲೆ ತಮ್ಮ ಚಿತ್ತವನ್ನ ಏಕಾಗ್ರಗೊಳಿಸ್ತಾರೆ. ಆದರೆ ಈ ಗೋಪಿಕಾ ಸ್ತ್ರೀಯರ ಭಾಗ್ಯ, ಅವರ ಭಕ್ತಿಯನ್ನ ನೋಡಿ ಆ ಪರಮ ಪುರುಷ ಅವರ ಮನೆಯಲ್ಲಿಯೇ ಬಂದು ಅವರಿಗೆ ದರ್ಶನವನ್ನ ನೀಡ್ತಾ ಅವರ ಮನಸ್ಸನ್ನ ಆಕರ್ಷಿಸ್ತಾ ಇದ್ದಾನೆ. ಮನೋಹರ, ಮದನ ಮೋಹನ. ಈ ಬಾಲಕೃಷ್ಣ ಹೀಗೆ ಬೆಳೀತಾ ಅವನು ತನ್ನ ತಾಯಿಗೆ ಕೆಲವೊಂದು ಲೀಲೆಗಳಲ್ಲಿ ಐಶ್ವರ್ಯಗಳನ್ನ ಪ್ರದರ್ಶಿಸಿದ್ರೂ ಕೂಡ ಆ ಮಹಾತಾಯಿಯ ಭಕ್ತಿ ಹೇಗಿತ್ತು ಅಂದ್ರೆ, ಆ ಐಶ್ವರ್ಯ ಪ್ರದರ್ಶನದಿಂದಲೂ ಅವಳ ಭಕ್ತಿಯಲ್ಲಿ ಯಾವುದೇ ಚ್ಯುತಿ ಅಥವಾ ಲೋಪ ಅಥವಾ ಕಡಿಮೆ ಆಗಲಿಲ್ಲ, ಕೊರತೆ ಆಗಲಿಲ್ಲ. ಅವಳು ಸದಾ ಆ ಕೃಷ್ಣನನ್ನ ತನ್ನ ಮಗನಂತೆಯೇ ಕಂಡಳು.
ಆ ಆಡಿಸಿದಳು ಯಶೋದೆ ಜಗದೋದ್ಧಾರನ, ಪರಮ ಪುರುಷನ ಪರವಾಸುದೇವನ ಆ ಆಡಿಸಿದಳು ಯಶೋದೆ ಜಗದೋದ್ಧಾರ, ಮಗನೆಂದು ತಿಳಿಯುತ್ತಾ ಆಡಿಸಿದಳು. ಅಜ್ಞಾನ ಅಲ್ಲ, ಅದು ಭಗವಂತನ ಕುರಿತಾದಂತಹ ಸೇವಾಭಾವದ ಅತಿಯಾದ ಉತ್ಕೃಷ್ಟ ಉತ್ಸುಕತೆ. ಅದು ಆ ಭಗವಂತನ ಸೇವೆಯನ್ನು ಮಾಡುವಂತಹ ಈ ಪಾತ್ರ, ತಂದೆ ತಾಯಿಯ ಪಾತ್ರದಲ್ಲಿ ಈ ಭಕ್ತಳಿದ್ದಾಳೆ. ಭಗವಂತ ಅವಳಿಗೆ ಬಾಯಲ್ಲಿ ಬ್ರಹ್ಮಾಂಡವನ್ನೇ ದರ್ಶನ ಮಾಡಿಸಿದ್ರು, ಅವಳ ಭಕ್ತಿಯಲ್ಲಿ ಅವಳಿಗೆ ಸದಾ ಭಗವಂತ ಆ ವಿಷ್ಣು ನನ್ನ ಕೃಷ್ಣನನ್ನ ಸಂರಕ್ಷಿಸಲಿ ಅಂತ ಅವಳು ಬೇಡ್ಕೊಳ್ತಾ ಇದ್ಲು. ಎಲ್ಲ ರೀತಿಯ ಭಕ್ತರಲ್ಲಿ, ಎಲ್ಲ ಭಕ್ತರಲ್ಲಿ ವಾತ್ಸಲ್ಯ ಭಾವದ ಈ ಭಕ್ತೆ ಶ್ರೇಷ್ಠಳು. ಇವಳಿಗಿಂತಲೂ ಮಿಗಿಲಾಗಿ ಮಾಧುರ್ಯ ರಸದ ಭಕ್ತರಿದ್ದಾರೆ. ಆದರೆ ಈಗ ಚರ್ಚೆಯ ಸರಣಿಯಲ್ಲಿ ನಾವು ನೋಡ್ತಾ ಇದ್ದೀವಿ ವಾತ್ಸಲ್ಯದ ಮಹಾನ್ ಸ್ಥಿತಿ, ಉತ್ಕೃಷ್ಟ ಸ್ಥಿತಿ. ಯಾರನ್ನ ವೇದಗಳು ಮಹಾಪುರುಷ, ಸರ್ವ ಸ್ತೋತ್ರ ಅಥವಾ ಸರ್ವ ಮೂಲ ಅಂತ ಏನು ಹೇಳ್ತಾರೆ ಉಪನಿಷತ್ತುಗಳು, ಪುರಾಣಗಳು, ಆ ಮಹಾಪುರುಷನನ್ನ ತನ್ನ ಮಗನಂತೆ, ಸಾಮಾನ್ಯ ಮಗನಂತೆ ಭಾವಿಸಿದಳು. ಅವಳ ಮಹಾನ್ ಸ್ಥಿತಿಯನ್ನ ತೋರಿಸಲಿಕ್ಕೆ ಶ್ರೀಕೃಷ್ಣ ಅವಳಿಂದನೇ ಬಂಧಿತನಾದ ಈ ದಾಮೋದರ ಲೀಲೆಯಲ್ಲಿ, ದೀಪಾವಳಿಯ ದಿನ ನಡೆದಂತಹ ಆ ಮಹಾನ್ ಲೀಲೆ, ಶ್ರೀಕೃಷ್ಣ ಅವಳ ಪರಿಶ್ರಮ, ಅವಳ ಪ್ರಾಮಾಣಿಕ ಪ್ರಯತ್ನ, ತನ್ನ ಮಗುವಾಗಿರುವಂತಹ ಭಗವಂತನನ್ನ ಸೇವೆ ಮಾಡುವಂತಹ ಭಾವ, ಅದರಿಂದಾಗಿ ತಾನೇ ಬಂಧಿತನಾದ. ನಂತರ ಬಂಧಿತನಾಗಿರುವ ಭಗವಂತ ಈ ನಳಕುವರ ಮಣಿಗ್ರೀವ ಕುಬೇರನ ಮಕ್ಕಳೇನಿದ್ದಾರೆ ಅವರು ಈ ಶಾಪದಲ್ಲಿ ಬಂಧಿತರಾಗಿದ್ದರು, ಅವರ ಬಂಧನವನ್ನ ಮುಕ್ತ ಮಾಡಿದ. ತನ್ನ ಬಂಧನ ಇನ್ನೂ ಇದೆ, ತಾಯಿ ಹಾಕಿರುವಂತಹ ಬಂಧನ ಇನ್ನೂ ಇದೆ, ಆದರೆ ಬೇರೆಯವರ ಬಂಧನವನ್ನ ನಾಶ ಮಾಡಿದ, ಕರ್ಮ ಬಂಧನವನ್ನು ನಾಶ ಮಾಡಿದ. ಹೀಗೆ ಕೃಷ್ಣ ಈ ತೆವಳುತ್ತಾ ಆ ನಂದನ ಏನು ಅಂಗಳದಲ್ಲಿ ಅದ್ಭುತ ಲೀಲೆಗಳನ್ನು ಪ್ರದರ್ಶಿಸ್ತಾ ಇದ್ದಾನೆ. ಈ ಹಣ್ಣು ಮಾರುವಂತಹ ಈ ಮಹಿಳೆಗೆ ಎಂತಹ ದರ್ಶನ ಭಾಗ್ಯ, ಅವಳ ಮನಸ್ಸನ್ನು ಹೇಗೆ ಆಕರ್ಷಿಸಿದ. ಅವಳಿಗೆ ಬೇರೆ ಏನೂ ಬೇಕಿರಲಿಲ್ಲ, ಭಗವಂತ ಅಷ್ಟು ಐಶ್ವರ್ಯವನ್ನ, ಚಿನ್ನ ರತ್ನಗಳನ್ನ, ಮುತ್ತು ರತ್ನಗಳನ್ನ ನೀಡಿದ್ರು ಕೂಡ ಅವೆಲ್ಲವನ್ನ ತೊರೆದು ಅವಳು ಮತ್ತೆ ಹಣ್ಣುಗಳನ್ನು ತಗೊಂಡು ಬಂದು ಭಗವಂತನ ಪುನರ್ ದರ್ಶನ ಭಾಗ್ಯಕ್ಕಾಗಿ ಕಾಯ್ತಾ ಇದ್ಲು, ನಂದ ಭವನದ ಮುಂದೆ ನಿಂತಿದ್ಲು. ಸೊ ಹೀಗೆ ಅವಳು ಆ ಕೃಷ್ಣನನ್ನ ಪ್ರೀತಿಸ್ತಾ ಇದ್ಲು. ಯಾರೊಬ್ಬರು ಕೃಷ್ಣನನ್ನ ಕಾಣ್ತಾರೋ ಅವರು ಪ್ರಾಮಾಣಿಕ ಹೃದಯಗಳಾಗಿದ್ರೆ ಭಗವಂತ ಅವರ ಹೃದಯವನ್ನ ಪೂರ್ತಿಯಾಗಿ ಆಕರ್ಷಿಸ್ತಾನೆ, ದುಷ್ಟ ಭಾವದವರನ್ನ ಉದ್ಧರಿಸ್ತಾನೆ, ಮುಗ್ಧರನ್ನ, ಅಮಾಯಕರನ್ನ ಆಕರ್ಷಿಸ್ತಾನೆ, ಭಕ್ತರನ್ನ ಆನಂದದಲ್ಲಿ ಮುಳುಗಿಸ್ತಾನೆ. ಈ ಶ್ರೀಕೃಷ್ಣನ ದಿವ್ಯ ಸ್ವರೂಪವೇ ಹೀಗಿದೆ ನೋಡಿ. ಅನೇಕ ಅಸುರರ ಉದ್ಧಾರದಲ್ಲಿ ವತ್ಸನ ರೂಪದಲ್ಲಿ, ಕರುವಿನ ರೂಪದಲ್ಲಿ ಒಬ್ಬ ಅಸುರ ಬಂದಿದ್ದ. ಕೃಷ್ಣ ಅವನ ಹಿಂಗಾಲು ಮತ್ತೆ ಬಾಲವನ್ನ ಹಿಡಿದು ಆ ಅಸುರನನ್ನ ಹತ್ತಿರದಲ್ಲಿದ್ದಂತಹ ವೃಕ್ಷದ ಮೇಲೆ ಹಾರಿಸಿದ. ಆ ಅಸುರ ಆ ಕೆಟ್ಟ ಕುತೂಹಲವನ್ನ ದರ್ಶಿಸ್ತಾನೆ. ಹಿಂದಿನ ಚರ್ಚೆಯಲ್ಲಿ ನಾವು ನೋಡಿದ್ವಿ, ಬಕ ಒಂದು ಕೊಕ್ಕರೆ ಇದು ತುಂಬಾ ಕಪಟದ ಪ್ರಾಣಿ ಅಥವಾ ಪಕ್ಷಿ. ಸೊ ಈ ಕಪಟ ಗುಣವನ್ನ ಈ ಅಸುರ ಪ್ರತಿನಿಧಿಸ್ತಾನೆ. ಬಕಾಸುರ, ಬಕ ಈತ ಕೂತನೆಯ ಅಣ್ಣ. ಸೊ ಇವನು ಕೃಷ್ಣನನ್ನ ಹಠಾತ್ತನೆ ನುಂಗಕ್ಕೆ ಪ್ರಯತ್ನ ಮಾಡ್ತಾನೆ. ಕೃಷ್ಣ ಅವನ ಗಂಟಲಲ್ಲಿ ಹೋಗಿ ಬೆಂಕಿಯಂತೆ ಸುಡ್ತಾ ಇದ್ದಾಗ ಅವನನ್ನ ಉಗುಳಿದಾಗ ಕೃಷ್ಣ ಹೊರಬಂದು ನಂತರ ಆ ಕೊಕ್ಕರೆಯ ಆ ಬಕನ ಕೊಕ್ಕನ್ನ ಎರಡು ಕೈಗಳಿಂದ ಹಿಡಿದು ಸೀಳಿ ಅದನ್ನ ವಧೆ ಮಾಡ್ತಾನೆ, ಉದ್ಧರಿಸ್ತಾನೆ. ಈ ಅಸುರ ಆ ಕಪಟ ಪ್ರವೃತ್ತಿಯನ್ನ ದರ್ಶಿಸ್ತಾನೆ. ಹೀಗೆ ಕೃಷ್ಣ ಬೆಳೀತಾ ಬೆಳೀತಾ ಸುಮಾರು 3.5-4 ವರ್ಷ, ಹತ್ರ 5 ವರ್ಷದವನಾಗಿದ್ದಾನೆ. ಸಾಮಾನ್ಯವಾಗಿ ಒಬ್ಬ ಬಾಲಕ 5 ವರ್ಷದವನಾದಾಗ ಗೋಪ ಜಾತಿಯಲ್ಲಿ ಹತ್ರ 5 ವರ್ಷ ಆಗ್ತಿದ್ದಂಗೆ, ಅಫ್ಕೋರ್ಸ್ 3-3.5 ವರ್ಷದಲ್ಲಿಯೇ ಕರುಗಳನ್ನು ಸಾಕುವಂತಹ ಕಾರ್ಯವನ್ನ ವಹಿಸ್ಕೊಡ್ಲಾಗುತ್ತೆ ಗೋಪ ಜಾತಿಯಲ್ಲಿ. ಈಗ ಕೃಷ್ಣ ಕರುಗಳನ್ನ ಕಾಯ್ತಾ ಇದ್ದಾನೆ, ಮೇಯಿಸುವಂತಹ ಸೇವೆಯನ್ನ ಮಾಡ್ತಾ ಇದ್ದಾನೆ, ಕರುಗಳ ಸೇವೆಯನ್ನ. ಆ ಕರುಗಳನ್ನ ಹತ್ತಿರದಲ್ಲಿರುವಂತಹ ಕಾಡಿಗೆ ಕರ್ಕೊಂಡು ಹೋಗುವಾಗ
ಅವನು ತನ್ನೆಲ್ಲ ಮಿತ್ರರೊಡನೆ ಅವನು ಎಷ್ಟು ಮುದ್ದಾಗಿ ಆಟ ಆಡುವಂತಹ ಲೀಲೆಗಳನ್ನು ತೋರಿಸ್ತಾ ಇದ್ದ. ಎಷ್ಟು ವಿಧದ ಆಟಗಳು, ಎಷ್ಟು ವಿಧದ ಅವರ ತುಂಟಾಟಗಳು. ಅವರೆಲ್ಲರೂ ಕೂಡ ಕಾಡಿನಲ್ಲಿ ಹೋಗಿ ಮತ್ತೆ ಶೃಂಗಾರಗೊಳ್ತಾರೆ. ಕಾಡಿನಲ್ಲಿರುವಂಥ ನೈಸರ್ಗಿಕ ವಸ್ತುಗಳಿಂದ, ಎಲೆಗಳಿಂದ, ಹೂವು, ಹಣ್ಣು, ವಿಶೇಷವಾದಂತಹ ಕಲ್ಲಿನ ವಿವಿಧ ವರ್ಣದ ಕಲ್ಲಿನ ಪುಡಿಗಳಿಂದ ಕೃಷ್ಣನನ್ನು ಹಿಡೀಲಿಕ್ಕೆ ಗೋಪ ಬಾಲಕರು ನಾನು ಮುಂದೆ, ನಾನು ಮೊದಲು, ನಾನು ಮೊದಲು ಅಂತ ಹಾರಿ ಹಾರಿ ಹೋಗ್ತಾರೆ. ಕೃಷ್ಣನನ್ನ ಕೇಂದ್ರದಲ್ಲಿ ಇಟ್ಕೊಂಡು ಎಲ್ಲ ಆಟವನ್ನು ಮಾಡ್ತಾರೆ. ಆ ಸಖ್ಯ ಭಾವದ ಲೀಲೆಗಳನ್ನ ಇಲ್ಲಿ ಕಾಣ್ತೀವಿ. ಈ ಲೀಲೆಗಳನ್ನ ತೋರಿಸ್ತಾ ಇರಬೇಕಾದ್ರೆ ಒಂದು ದಿನ, ಅಫ್ಕೋರ್ಸ್ ಈ ಶ್ಲೋಕದಲ್ಲಿ ನಿನ್ನೆ ನಾವು ಚರ್ಚೆ ಮಾಡಿದ್ವಿ, ಎಷ್ಟು ಮಹಾನ್ ಪುಣ್ಯವಂತರು ಇವರು, ಎಂತಹ ಭಾಗ್ಯ ಇವರದು. ಯಾರನ್ನ ಜ್ಞಾನಿಗಳು ಬ್ರಹ್ಮ ನಿರ್ವಾಣದಿಂದ ಪಡಿತಾರೋ, ಯಾರನ್ನ ಯೋಗಿಗಳು ತಮ್ಮ ಯೋಗ ಪಾಲನೆಯಿಂದ ಚಿತ್ತದಲ್ಲಿ ಧ್ಯಾನದ ಮೂಲಕ ಪಡಿತಾರೋ, ಆದರೆ ಅಜ್ಞಾನಿಗಳು ಅಂತಹ ಪರಮ ಪುರುಷನನ್ನು ಕೂಡ ಭೌತಿಕ ಪುರುಷನಂತೆ ಕಾಣ್ತಾರೋ. ಆದರೆ ಈ ಏನು ಸಖ್ಯ ಕೃಷ್ಣನ ಸಖರಿದ್ದಾರೆ, ಮಿತ್ರರಿದ್ದಾರೆ, ಇವರು ಎಂತಹ ಮಹಾನ್ ಭಾಗ್ಯವಂತರು ನೋಡಿ. ಆ ಶ್ರೀಕೃಷ್ಣನ ಜೊತೆಯೇ ಅವರು ಆಟವಾಡ್ತಾ ಇದ್ದಾರೆ, ಸಹವಾಸವನ್ನ ಮಾಡ್ತಾ ಇದ್ದಾರೆ. ಈ ರೀತಿ ಒಂದು ದಿನ, ಬಹಳ ವಿಶೇಷವಾದ ದಿನ. ನಿನ್ನೆ ಒಂದು ಅಂಶವನ್ನ ಹೇಳೋದು ಮರೆತು ಬಿಟ್ಟಿದ್ದೆ ನಾನು. ಕೃಷ್ಣ ಪ್ರತಿದಿನ ಕರುವನ್ನ ಮೇಯಿಸ್ಲಿಕ್ಕೆ ಕರ್ಕೊಂಡು ಹೋಗುವಾಗ ಬೆಳಿಗ್ಗೆ ಅವನು ಮನೆಯಲ್ಲಿಯೇ ತಿಂಡಿಯನ್ನ, ಉಪಹಾರವನ್ನ ಸೇವಿಸಿ ಮಧ್ಯಾಹ್ನದ ಊಟವನ್ನ ಒಂದು ಊಟದ ಬಾಕ್ಸ್ನಲ್ಲಿ ಕಟ್ಕೊಂಡು ಹೋಗ್ತಾ ಇದ್ರು ಎಲ್ಲ ಗೋಪಬಾಲಕರು. ಅಲ್ಲಿ ಹೋಗಿ ಪ್ರತಿದಿನ ಅವರು ಕರುಗಳ ಜೊತೆ ಆಟ ಆಡ್ತಾ, ಅವರ ಆಟಗಳನ್ನು ಆಡ್ತಾ ಆಡ್ತಾ ಕೊನೆಗೆ ಮಧ್ಯಾಹ್ನದ ಸಮಯದಲ್ಲಿ ಎಲ್ಲರೂ ಕೂತ್ಕೊಂಡು ವನಭೋಜನವನ್ನು ಮಾಡ್ತಾರೆ. ಸಾಮಾನ್ಯವಾಗಿ ಆ ಭೋಜನ ಸಮಯದ ಮುಂಚೆ ಲೀಲಾಶಕ್ತಿಯ ಯೋಜನೆಯಂತೆ ಒಬ್ಬ ಅಸುರನ ಪ್ರವೇಶವಾಗ್ತಾ ಇತ್ತು. ಆ ಅಸುರನನ್ನ ಕೃಷ್ಣ ಅನಾಯಾಸವಾಗಿ ತುಂಬಾ ಮೋಜಿನಲ್ಲಿ ಎಲ್ಲ ತನ್ನ ಮಿತ್ರರಿಗೆ ಆನಂದವನ್ನ ನೀಡುವಂತಹ ವಿಧಾನದಲ್ಲಿ ಆ ಅಸುರನನ್ನ ವಧೆ ಮಾಡ್ತಾ ಇದ್ದ. ಕೃಷ್ಣನ ಶೌರ್ಯವನ್ನ ನೋಡ್ತಾ ಆ ಮಿತ್ರ ಭಾವದಲ್ಲಿ ಎಲ್ಲರೂ ಆನಂದದಲ್ಲಿ ವನಭೋಜನವನ್ನ ಮಾಡ್ತಾ ಇದ್ದ. ಒಂದು ದಿನ ಕೃಷ್ಣ ಎಲ್ಲ ಮಿತ್ರರಿಗೆ ಹೇಳಿದ್ದ, ನಾಳೆ ನಾವು ಉಪಹಾರವನ್ನ ಅಥವಾ ಅಂದ್ರೆ ತಿಂಡಿಯನ್ನು ಕೂಡ ಕಾಡಿನಲ್ಲೇ ಮಾಡೋಣ. ಪ್ರತಿದಿನ ಮನೆಯಲ್ಲೇ ತಿಂಡಿ ತಿಂದು ಹೋಗ್ತಾ ಇದ್ರು, ಮಧ್ಯಾಹ್ನದ ಊಟ ಅಥವಾ ಭೋಜನವನ್ನು ಅವರು ಕಟ್ಕೊಂಡು ಹೋಗ್ತಾ ಇದ್ರು. ಆದರೆ ಆ ದಿನ ವಿಶೇಷವಾಗಿ ಕೃಷ್ಣ ಹೇಳಿದ್ದು, ನಾವು ಬೆಳಗಿನ ಉಪಹಾರವನ್ನು ಕೂಡ ಕಾಡಿನಲ್ಲಿ ಮಾಡೋಣ, ಇವತ್ತು ಪೂರ್ತಿ ಪಿಕ್ನಿಕ್. ವಿಹಾರಕ್ಕೆ ಹೋಗುವಂತಹ ಏನು ಮನಸ್ಸಿನಲ್ಲಿ ಆ ಭಾವನೆ ಬರುತ್ತಲ್ವಾ, ಅದರ ಮೂಲ ಎಲ್ಲಿ ಬರುತ್ತೆ? ಅದರ ಮೂಲ ಕೃಷ್ಣನಿಂದನೇ ಬರುತ್ತೆ ಅಲ್ವಾ? ಆ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ ನೋಡಿ. ಆ ದಿನ ಹೋದಾಗ ಅವ್ರಿಗೆ ಅಲ್ಲಿ ನೀರಿನಲ್ಲಿ ಆಟ ಆಡ್ತಾ ಇದ್ರು ಮಕ್ಕಳೆಲ್ಲರೂ. ಅಲ್ಲಿ ನೀರಿನಲ್ಲಿ ಒಂದು ದೊಡ್ಡದಾದಂತಹ ನೀರಿನಲ್ಲಿ ಆಟ ಆಡಿ ಕರುಗಳಿಗೆಲ್ಲ ನೀರು ಕುಡಿಸಿ ಹೊರಗೆ ಬಂದಾಗ ಅಲ್ಲಿ ವಿಚಿತ್ರವಾದಂತಹ ಒಂದು ದೊಡ್ಡ ಆಕೃತಿ ಕಾಣಸಿಗತ್ತೆ. ಆ ಆಕೃತಿ ಏನಾಗಿತ್ತು? ಅದುವೇ ಅಘಾಸುರ. ಈ ಅಘಾಸುರ ಹಿಂದೆ ಬಂದಿದ್ದಂತಹ ಅಸುರರ ಬಂಧುವಾಗಿದ್ದ. ಆ ಅಸುರ ಯಾರ ಬಂಧುವಾಗಿದ್ದ ಅವನು? ಯಾರಾದ್ರೂ ನೆನೆಸ್ಕೊಳ್ತೀರಾ? ಯಾರ ಬಂಧುವಾಗಿದ್ದ ಅವನು? ಎಸ್, ಶುಭಾಂಗಿ ಮಾತಾಜಿಯವರು. ಓಕೆ, ನಾನು ಅನ್ಮ್ಯೂಟ್ ಮಾಡಲಿಕ್ಕೆ ಪರ್ಮಿಷನ್ನ ಕೊಡ್ತಾ ಇದ್ದೀನಿ, ಯಾಕಂದ್ರೆ ಉತ್ತರ ಹೇಳ್ತಾ ನಾವು ಕಲ್ತ್ರೆ ಇನ್ನೂ ಹೆಚ್ಚಾಗಿ ಚೆನ್ನಾಗಿ ಕಲಿತೀವಿ. ಆದರೆ ದಯವಿಟ್ಟು ಅನ್ಮ್ಯೂಟ್, ಕೇವಲ ಉತ್ತರ ನೀಡೋದಕ್ಕೆ ನಾನು ಹೆಸರು ಕರೆದಾಗ ಮಾತ್ರ ಅನ್ಮ್ಯೂಟ್ ಮಾಡಿ. ಹೇಳಿ, ಯಾರ ಬಂಧುವಾಗಿದ್ದ ಆ ಅಸುರ? ಪೂತನ. ಅವರಿಗೆ ಯಾವ ಸಂಬಂಧವಿತ್ತು ಆ ಅಸುರನಿಗೆ? ಸಹೋದರ ಪ್ರಭು. ಪೂತನಾಳ ತಮ್ಮ, ಬಕನ ತಮ್ಮ, ಸಣ್ಣವನವನು ಆಕ್ಚುಲಿ, ಕಿರಿಯ ಸಹೋದರ. ಸೊ ಅಘಾಸುರ, ಪೂತನ ಮತ್ತೆ ಬಕ, ಇವರು ಮೂವರು ಕೂಡ ಅಣ್ಣ ತಂಗಿಯರು. ಅಣ್ಣ ತಮ್ಮ ತಂಗಿಯರು ಒಂದು ರೀತಿ. ಸೊ ಅಲ್ಲಿ ನೋಡ್ತಾರೆ, ಈ ಅಸುರ, ಇವನ ಹೆಸರೇ ಅಘ. ಅಘ ಅಂದ್ರೆ ಪಾಪ ಅನ್ನೋದು ತುಂಬಿ ತುಂಬಿ ಪಾಪದ ಮೂರ್ತಿವಂತ ಸ್ವರೂಪ ಅಂತ ಹೇಳ್ತಾರೆ ನೋಡಿ. ಹಾಗೆ ಪೂತನ ಅಂದ್ರೂ ಅದೇ ಅರ್ಥ, ತುಂಬಾ ಮಲಿನತೆಯಿಂದ ತುಂಬಿದವಳು ಪೂತನ. ಸೊ ಈ ಒಂದು ದೊಡ್ಡ ತುಂಬಾ ವಿಚಿತ್ರವಾಗಿ ಕಾಣುವಂತಹ ಒಂದು ಹೆಬ್ಬಾವಿನ ರೂಪ.
ಅಘಾಸುರ, ಅಜಗರ ರೂಪ, ಹೆಬ್ಬಾವಿನ ರೂಪ. ನೋಡ್ತಾ ಇದ್ದಾರೆ ಮಕ್ಕಳೆಲ್ಲ, ಏನಿದು ನೇಗಿಲು ರೂಪದಲ್ಲಿ ಕಾಣ್ತಾ ಇದೆ, ಆದ್ರೆ ಇದು ಹಲ್ಲು ತರ ಕಾಣ್ತಾ ಇದೆಯಲ್ಲ, ನಾಲಿಗೆ ರೂಪದಲ್ಲಿ ಇದು ಕಾಣ್ತಾ ಇದೆ, ದೊಡ್ಡ ಹೆದ್ದಾರಿ ತರ ಕಾಣ್ತಾ ಇದೆಯಲ್ಲ, ಕುಡಿಲಿಕ್ಕೆ ತುಂಬಾ ಮೆತ್ತ ಮೆತ್ತಗಿದೆ ಇದು, ಆದ್ರೆ ಒಳಗಡೆಯಿಂದ ಬಿಸಿ ಗಾಳಿ ಬರ್ತಾ ಇದೆಯಲ್ಲ, ಏನಿದು ದೈತ್ಯ, ಮೋಸ್ಟ್ಲಿ ಇದು ಒಂದು ಅಸುರನೇ ಆಗಿದ್ದಾನೆ. ಆದ್ರೂ ಕೂಡ ಕೃಷ್ಣ ಎಲ್ಲ ಅಸುರರನ್ನು ಕೊಲ್ತಾ ಇದ್ದಾನೆ. ಅವನು ಎಷ್ಟು ಶಕ್ತಿವಂತ, ನಾವು ಅವನಿಂದ ರಕ್ಷಿತಲಾಗಲಿಕ್ಕೆ ಬಯಸ್ತೀವಿ, ಅವನಲ್ಲಿ ಪೂರ್ತಿಯಾಗಿ ನಾವು ಶರಣಾಗತರಾಗಿದ್ದೀವಿ. ಅವನು ನಮ್ಮನ್ನ ರಕ್ಷಿಸಿಯೇ ರಕ್ಷಿಸ್ತಾನೆ. ಆ ಭಾವದಲ್ಲಿ ಈ ಎಲ್ಲ ಗೋಪ ಬಾಲಕರು ಆ ಅಸುರನ ಬಾಯಿಯ ಒಳಗೆ ಪ್ರವೇಶ ಮಾಡ್ತಾ ಇದ್ದಾರೆ, ಮೃತ್ಯುವಿನ ಬಾಯಿಯಲ್ಲಿ ಪ್ರವೇಶ ಮಾಡ್ತಾ ಇದ್ದಾರೆ. ಈ ನಿನ್ನೆ ಇಲ್ಲಿವರೆಗೆ ಚರ್ಚೆ ಮಾಡಿದ್ವಿ ನಾವು. ಆ ಕೃಷ್ಣ ನೋಡ್ತಾ ಇದ್ದಾನೆ, ಹೇ ಮಿತ್ರರೇ, ತಿಳಿತಾ ಇಲ್ವಾ ಅದೊಬ್ಬ ಅಸುರ ಅಂತ? ಬುದ್ಧಿ ಇಲ್ವಾ ನಿಮ್ಗೆ? ಅದ್ರೊಳಗಡೆ ಹೋಗ್ತಾ ಇದ್ದೀರಲ್ಲ, ತಡೀರಿ ತಡೀರಿ ಅಂತ ಹೇಳಿ ಕೃಷ್ಣ ತಡಿಲಿಕ್ಕೆ ಅಂತ ಮುಂದೆ ಹೋಗ್ತಾ ಇದ್ದ ಹಾಗೆ ಆ ಎಲ್ಲ ಗೋಪ ಬಾಲಕರು ಆ ನಾಲಿಗೆ ಒಳಗಡೆ ಹೋಗಿಯೇ ಬಿಟ್ರು, ಆ ದೈತ್ಯನ ಬಾಯಿಯೊಳಗೆ ಹೋಗೇ ಬಿಟ್ರು. ಅವನ ಕಡೆಗೆ ನೋಡ್ತಾ ನಗ್ತಾ ನಗ್ತಾ ಕೈ ಆಡಿಸ್ತಾ ಒಳಗೆ ಹೋಗಿಬಿಟ್ರು. ಅವ್ರಿಗೆ ವಿಶ್ವಾಸ, ಎಷ್ಟು ವಿಶ್ವಾಸ ನೋಡಿ, ಭಗವಂತ ನಮ್ಮನ್ನ ರಕ್ಷಿಸಿಯೇ ರಕ್ಷಿಸ್ತಾನೆ, ಇದರಲ್ಲಿ ಕಿಂಚಿತ್ತೂ ಕೂಡ ಸಂದೇಹ ಇಲ್ಲ. ಭಗವಂತ ಆಲೋಚನೆ ಮಾಡ್ತಾ ಇದ್ದಾನೆ, ನನ್ನ ಇಚ್ಛೆ ಎಂದೂ ಕೂಡ ಅದು ತಪ್ಪಾಗಲ್ಲ, ಅದು ಅಸಾಧ್ಯವಾಗಲ್ಲ. ಆದರೆ ನನ್ನ ಇಚ್ಛೆ ಇಲ್ಲಿ ಹತಾಶವಾಯ್ತಲ್ಲ, ಅಪೂರ್ತಿ ಆಯ್ತಲ್ಲ. ಆದರೆ ಇದು ಭಗವಂತನ ಶಕ್ತಿಯಾದ ಲೀಲಾಶಕ್ತಿಯ ಪ್ರಭಾವವಾಗಿತ್ತು. ಹೀಗೆ ಕೃಷ್ಣ ಯೋಚಿಸ್ತಾನೆ, ಈ ನನ್ನ ಭಕ್ತರನ್ನ ನಾನು ಹೇಗೆ ಹೊರತರಲಿ, ಅವರನ್ನ ಇಷ್ಟು ಶರಣಾಗತಿ ಇವರದು, ಇವರ ಭಕ್ತಿಯನ್ನ ಕಂಡು ನನಗೆ ಆಶ್ಚರ್ಯ ಆಗ್ತಾ ಇದೆ. ಭಗವಂತ ಮತ್ತೆ ಭಕ್ತರ ನಡುವೆ ಈ ವಿಚಿತ್ರವಾದಂತಹ ಆಶ್ಚರ್ಯದ ಭಾವ. ಭಗವಂತ ಭಕ್ತನ ಭಕ್ತಿಯನ್ನ ಕಂಡು ಆಶ್ಚರ್ಯ ಪಡ್ತಾನೆ, ಭಕ್ತ ಭಗವಂತನ ದಿವ್ಯ ಗುಣಗಳನ್ನು ಕಂಡು ಆಶ್ಚರ್ಯ ಪಡ್ತಾನೆ. ಇದರಲ್ಲಿ ಯಾವತ್ತೂ ಕೂಡ ಹೊಸತನ ಇರುತ್ತೆ, ಎಂದೂ ಕೂಡ ಇದು ಹಳೆಯದಾಗಿ ಅಥವಾ ಒಂದು ರೀತಿಯ ಬೋರ್ಡ್ ಅಂತ ಅನ್ಸೋದೇ ಇಲ್ಲ. ನೂತನಯಸ್ಯ ಈಶಸ್ಯ ಅಂತ ಈ ಮಾತನ್ನು ಹೇಳಿದ್ದಾರೆ. ಪ್ರತಿ ಕ್ಷಣವೂ ನೂತನವಾಗಿ ಕಾಣುವಂತಹ ಭಗವಂತನ ಗುಣಗಳು, ಭಕ್ತನ ಶರಣಾಗತಿ, ಇವೆಲ್ಲವೂ ಭಕ್ತಿಯ ವಿಶೇಷತೆ. ಸೊ ಹೀಗೆ ಈ ಗೋಪ ಬಾಲಕರು ಒಳಗೆ ಹೋದಾಗ ಕೃಷ್ಣ ಆಲೋಚಿಸ್ತಾನೆ, ನಾನು ಈ ನನ್ನ ಭಕ್ತರನ್ನ ಹೊರತರಬೇಕು. ಅದನ್ನ ಆಲೋಚಿಸ್ತಾ ಆಗ ಎಲ್ಲ ಗೋಪ ಬಾಲಕರು ಆ ಬಾಯಿಯೊಳಗೆ ಹೋದ ಮೇಲೂ ಕೂಡ ಆ ಅಸುರ ಇನ್ನೂ ಬಾಯನ್ನ ಹೊರತೆಗೆದು ಕಾಯ್ತಾ ಇದ್ದ, ಕೃಷ್ಣ ಬರಬೇಕು, ಅಲ್ಲಿವರೆಗೆ ನಾನು ಬಾಯನ್ನ ತೆಗೆದೇ ಇರ್ತೀನಿ. ಕಾಯ್ತಾ ಇದ್ದ. ದೇವತೆಗಳೆಲ್ಲರೂ ಕೂಡ ಹೊರಗಡೆ ಆಕಾಶದಲ್ಲಿ ನೋಡ್ತಾ ಇದ್ದಾರೆ. ಈ ಅಘಾಸುರ ವಿಶೇಷವಾಗಿ ಸ್ವರ್ಗದಲ್ಲಿರುವಂಥವರಿಗೆ ಬಹಳ ಪೀಡಿಸ್ತಾ ಇದ್ದ. ತನ್ನ ಅಣ್ಣನಾದ ಬಕನಂತೆ ಅವನು ಕೂಡ ಇಂದ್ರನಿಗೆ ದೊಡ್ಡ ತಲೆನೋವಾಗಿ ಬಿಟ್ಟಿದ್ದ. ವಿಶೇಷವಾಗಿ ಬ್ರಹ್ಮನು ಕೂಡ ಈ ಅಸುರನ ಈ ದೌರ್ಜನ್ಯವನ್ನ ಕೇಳಿದ್ದ. ಒಂದು ರೀತಿಯಾಗಿ ಅಶಕ್ತನಾಗಿದ್ದ ಈ ಅಸುರನನ್ನ ನಿಗ್ರಹಿಸಲಿಕ್ಕೆ. ಸೊ ಈ ರೀತಿಯಾಗಿದ್ದಾಗ ದೇವತೆಗಳು ಕೂಡ ಅಲ್ಲಿ ಆಕಾಶದಲ್ಲಿ ನೋಡ್ತಾ ಇದ್ದಾರೆ, ಏನಾಗುತ್ತೆ ಈಗ, ಏನಾಗುತ್ತೆ, ಕೃಷ್ಣ ಏನು ಮಾಡ್ತಾನೆ. ನೋಡ್ತಾ ಇದ್ದಾಗೆ ಕೃಷ್ಣನೂ ಕೂಡ ಆ ದೈತ್ಯನ ನಾಲಿಗೆಯ ಮೇಲೆ ನಡಿತಾ ಆ ದೈತ್ಯನ ಆ ಗುಹೆಯ ಆಕಾರದ, ಅತಿ ದೊಡ್ಡ ಗುಹೆಯ ಆಕಾರದಲ್ಲಿರುವಂತ ಬಾಯಿಯೊಳಗೆ ಪ್ರವೇಶ ಮಾಡಿಯೇ ಬಿಟ್ಟ. ನೋಡ್ತಾ ಇದ್ದಾಗೆ ಆ ಅಸುರ ತನ್ನ ಬಾಯಿಯನ್ನ ಮುಚ್ಚಿಬಿಟ್ಟ. ಹೇಗೆ ಒಂದು ಹೆಬ್ಬಾವು ಪ್ರಾಣಿಯನ್ನ ಒಳಗೆ ಕರ್ಕೊಂಡ ಮೇಲೆ ಬಾಯಿ ಮುಚ್ಚಿಬಿಟ್ಟು ಆ ಪ್ರಾಣಿಯನ್ನ ಹೊಟ್ಟೆ ಒಳಗಡೆ ಹಿಂಡಿ ಸಾಯಿಸುತ್ತೋ, ಆ ಪ್ರಯತ್ನವನ್ನ ಈಗ ಈ ಅಸುರ ಮಾಡ್ತಾ ಇದ್ದಾನೆ, ಹೆಬ್ಬಾವು ಅಜಗರ ರೂಪದಲ್ಲಿ. ಇದನ್ನ ನೋಡಿದಂತಹ ದೇವತೆಗಳು ಹಾ 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 ಅಂತ ಹೇಳಿ ಅವರು ಒಂದು ರೀತಿಯ ಆಘಾತ, ಅವ್ರ ಮನಸ್ಸಿನಲ್ಲಿ ಅತಿಯಾದ ವೇದನೆ, ಅತಿ ಆಶ್ಚರ್ಯ, ಹೇಗಪ್ಪ ಇದಾಯ್ತು, ಹೇಗಾಯ್ತು ಅಂತ. ಆಗ ಕೃಷ್ಣ ಆಲೋಚಿಸ್ತಾನೆ, ಒಳಗಡೆ ಹೋಗ್ತಾ ಇದ್ದ ಹಾಗೆ ನೋಡ್ತಾನೆ, ಎಲ್ಲ ಭಕ್ತರೆಲ್ಲರೂ ಕೂಡ ಅವರು ಮೂರ್ಛಿತರಾಗಿ ಬಿಟ್ಟಿದ್ದಾರೆ. ಅಸುರನ ಹೊಟ್ಟೆ ಒಳಗಡೆ, ಅವನ ಹೊಟ್ಟೆಯಲ್ಲಿರುವಂತಹ ಆ ವಿಷಕಾರಿ ಗಾಳಿಯಿಂದಾಗಿ ಅವರು ಮೂರ್ಛಿತರಾಗಿ ಒಂದು ರೀತಿಯಲ್ಲಿ ಪ್ರಾಣವನ್ನೇ ತೊರೆದು ಬಿಟ್ಟಿದ್ದಾರೆ, ಮೂರ್ಛಿತರಾಗಿ. ಕೃಷ್ಣ ನೋಡ್ತಾನೆ, ಈ ಅಸುರ ಎಷ್ಟು ಭೀಕರ ಕ್ರೂರಿ ಇವನು. ನನ್ನ ಮಿತ್ರರೆಲ್ಲರನ್ನ ಅವನ ಹೊಟ್ಟೆ ಒಳಗೆ ಹಾಕೊಂಡು ಅವರನ್ನ
ಹಾಗೆ ಮೂರ್ಛಿತರಾಗಿ ಅವನು ಆ ವಿಷಗಾಳಿಯಿಂದ ಅವರನ್ನ ಸಾಯಿಸ್ತಾ ಇದ್ದಾನೆ. ಇವನ ಬಾಯಿಯನ್ನೇ ನಾನು ಸುಟ್ಟಿ ಹಾಕಬೇಕು, ಅವನನ್ನ ಉಸಿರುಗಟ್ಟಿಸಿ ಸಾಯಿಸಬೇಕು ಅಂತ ಕೃಷ್ಣ ಆಗ ಒಳಗಡೆ ಹೋಗಿದ್ದಾನೆ. ಆ ಹೆಬ್ಬಾವಿನ ಬಾಯಿಯ ಒಳಗಡೆ ಅಲ್ಲಿ ಅವನು ವಿಸ್ತಾರವಾಗ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ, ವಿಸ್ತಾರ ಆಗ್ತಾ ಇದ್ದಾನೆ. ಆ ಹೆಬ್ಬಾವು ಕೂಡ ತನ್ನ ಶರೀರವನ್ನ, ಕೆಲವೊಮ್ಮೆ ನೀವು ನೋಡ್ಲಿಕ್ಕೆ ಹಾವು ಇಷ್ಟು ಸಣ್ಣದಾಗಿ ಕಂಡ್ರು ಯಾವಾಗ ಅದು ಬುಸ್ಗುಟ್ಟತ್ತೆ ಅಥವಾ ಯಾವಾಗ ಅದು ತನ್ನ ರೋಷದಲ್ಲಿ ಬರುತ್ತೋ ಅದು ಇಷ್ಟು ದಪ್ಪ ಹಿಗ್ಗುತ್ತೆ. ಇಂತಹ ದೊಡ್ಡ ದೈತ್ಯಾಕಾರದಂತಹ ಈ ಹೆಬ್ಬಾವಿನ ರೂಪದಲ್ಲಿರೋ ಅಸುರ ಇವನು ಕೂಡ ತನ್ನ ಶರೀರವನ್ನ ವಿಸ್ತರಿಸ್ತಾ ಇದ್ದಾನೆ. ಕೃಷ್ಣನು ಕೂಡ ಅವನ ರೂಪವನ್ನು ವಿಸ್ತರಿಸಿ ಉಸಿರುಗಟ್ಟಿಸ್ತಾ ಇದ್ದಾನೆ. ಆ ಅಸುರನನ್ನ ಕೇವಲ ತನ್ನ ರೂಪದ ವಿಸ್ತಾರದಿಂದ ಉಸಿರುಗಟ್ಟಿಸಿಯೇ ಅವನನ್ನ ವಧೆ ಮಾಡ್ದ. ಉಸಿರುಗಟ್ಟಿ ಆ ಅಸುರ ತನ್ನ ಬಾಯನ್ನ ಬಿಟ್ಟು ಹಾ ಅಂತ ಹೇಳಿ ತೆಗೆದು ಅವನ ಪ್ರಾಣ ಹಾರಿ ಹೋಯಿತು. ಅವನ ಶಿರದ ರಂಧ್ರದಿಂದ ಅದು ಒಡೆದು ಹೊರಗೆ ಹೋಯಿತು. ಕೃಷ್ಣ ಆಗ ತನ್ನ ಮೂಲ ರೂಪದಲ್ಲಿ ವಿಸ್ತಾರವನ್ನ ಕಡಿಮೆ ಮಾಡಿ ಈಗ ತನ್ನ ಭಕ್ತರ ಮುಂದೆ ಹೋಗಿ ನಿಲ್ತಾನೆ. ಆ ಎಲ್ಲ ಭಕ್ತರು ಮೂರ್ಛಿತರಾಗಿದ್ದರು ಕೃಷ್ಣನ ಅವನ ದೃಷ್ಟಿಪಾತದಿಂದ, ಅವನ ಆ ಕರುಣಾ ದೃಷ್ಟಿಯಿಂದ ಎಲ್ಲರೂ ಕೂಡ ಪುನರ್ಜೀವಿತರಾಗ್ತಾರೆ. ಒಂದು ರೀತಿ ನಿದ್ದೆಯಿಂದ ಎದ್ದಂತೆ ಎಲ್ಲರೂ ಕೃಷ್ಣನನ್ನ ನೋಡ್ತಾರೆ. ಕೃಷ್ಣನ ಅದ್ಭುತ ಸೌಂದರ್ಯವನ್ನ ಕಂಡು ಅವರಿಗೆ ಜೀವವೇ ಬಂದಂತಾಗತ್ತೆ. ಕೃಷ್ಣ ಕೃಷ್ಣ ನಿನ್ನ ವಿಯೋಗದಲ್ಲಿದ್ವಿ ನಾವು, ನಮಗೆ ಜೀವನ ಬಂತು ಅಂತ ಹೇಳಿ ಕೃಷ್ಣನನ್ನ ಮೆಚ್ತಾರೆ. ನೀನು ಈ ಅಸುರನನ್ನ ಕೊಂದುಬಿಟ್ಟಿಯಾ, ಓ ಎಷ್ಟು ಶಭಾಷ್, ನೀನು ಎಷ್ಟು ಶೌರ್ಯ ನಿಂದು ಅಂತ ಹೇಳಿ ಕೃಷ್ಣನನ್ನ ಶ್ಲಾಘಿಸ್ತಾರೆ. ಕೃಷ್ಣ ಮತ್ತೆ ಎಲ್ಲ ಆ ಗೋಪ ಬಾಲಕರು ಆ ಮೃತ ಹೆಬ್ಬಾವಿನ ಬಾಯಿಯಿಂದ ಹೊರಗೆ ಬರ್ತಾರೆ. ಅಲ್ಲೊಂದು ದೊಡ್ಡ ಸಂಭ್ರಮವೇ ಏರ್ಪಡುತ್ತೆ, ಜಯ ಜಯಕಾರವಾಗುತ್ತೆ ಕೃಷ್ಣನ ಶೌರ್ಯಕ್ಕೆ. ಎಲ್ಲರೂ ಕೂಡ ಆ ಮೃತ ಶರೀರದ ಮೇಲೆ ಆಟವಾಡ್ತಾರೆ. ಇದನ್ನು ನೋಡಿಬಿಟ್ಟು ದೇವತೆಗಳು ಕೂಡ ಸ್ತಂಭೀಭೂತರಾಗಿ ಕೃಷ್ಣನ ಪರಾಕ್ರಮ, ಅದರಲ್ಲೂ ಕೂಡ ಈ ಭಕ್ತರ ವಿಶೇಷತೆ, ಅಬ್ಬಾ ಅಂತ ಹೇಳಿ ಮೇಲ್ಗಡೆಯಿಂದ ಪುಷ್ಪವೃಷ್ಟಿಯನ್ನ ಮಾಡ್ತಾರೆ ಇವರು. ಆ ಮೃತ ಶರೀರದ ಮೇಲೆ ಕೃಷ್ಣ ನಡೆದಾಡ್ತಾ ಹೊರಗೆ ಬರ್ತಾನೆ. ದೇವತೆಗಳು ಕೂಡ ಸಂಭ್ರಮಿಸ್ತಾರೆ, ಎಲ್ಲರೂ ಪುಷ್ಪವೃಷ್ಟಿ ಮಾಡ್ತಾರೆ. ಎಲ್ಲ ಮಿತ್ರರು ಆ ಮೃತ ಶರೀರದ ಮೇಲೆ ಆಟ ಆಡ್ತಾರೆ. ಅದು ಒಂದು ಒಳ್ಳೆಯ ಆಟ ಆಡೋ ಮೈದಾನದಂತೆ ಕಾಣುತ್ತೆ. ವಿಶೇಷವಾಗಿ ಅಂಕುಡೊಂಕಾಗಿದೆ, ಜಾರಬಂಡಿ ಇದೆ, ಚೂಪಾಗಿರುವಂತಹ ವಸ್ತುಗಳಿವೆ, ಎಲ್ಲ ಎಷ್ಟೊಂದು ಚೆನ್ನಾಗಿ ಮಕ್ಕಳಿಗೆ ಆಟ ಆಡ್ಲಿಕ್ಕೆ ಎಷ್ಟೊಂದು ವಿವಿಧತೆ ಇದೆ. ಕೃಷ್ಣ ಈ ಲೀಲೆಯಲ್ಲಿ ಅದ್ಭುತವಾದಂತಹ ಒಂದು ಐಶ್ವರ್ಯವನ್ನ ತೋರಿಸ್ತಾನೆ. ತಾನು ಇಚ್ಛೆ ಪಟ್ಟಂತೆ ಅವನು ಬೇರೊಬ್ಬ ಅಸುರನನ್ನ ಅಥವಾ ಉಪದ್ರವ ಮಾಡುವಂತಹ ಜೀವಿಗಳನ್ನ ಕೊಲ್ಲಬಹುದು. ಆದರೆ ಇಲ್ಲಿವರೆಗೆ ವೃಂದಾವನದಲ್ಲಿ ಅವನು ತನ್ನ ರೂಪವನ್ನ ವಿಸ್ತರಿಸಿಯೇ ಇರಲಿಲ್ಲ. ನೆನಪು ಮಾಡಿಕೊಳ್ಳಿ, ಪೂತನೆಯನ್ನ ಆ ಸುಂದರ ಸಣ್ಣ ಮಗುವಿನ ರೂಪದಲ್ಲಿಯೇ ಇದ್ದುಕೊಂಡು ತನ್ನ ತುಟಿಗಳಿಂದ ಹಾಲನ್ನು ಕುಡಿಯುವಂತಹ ಆ ಕ್ರಿಯೆಯಿಂದನೇ ಅವನು ಆ ಪೂತನೆಯನ್ನ ವಧೆ ಮಾಡಿದ್ದ. ಶಕಟನನ್ನ ತನ್ನ ಆ ಪುಟ್ಟ ಅಂಗಾಲುಗಳನ್ನ ಸ್ಪರ್ಶಿಸಿದ, ಅದರಿಂದನೇ ಉದ್ಧಾರ ಅಥವಾ ವಧೆ ಮಾಡಿದ್ದ. ತೃಣಾವರ್ತನನ್ನ ತನ್ನ ಕಿರು ಬೆರಳುಗಳ ಕೆಲ ಒತ್ತಡದಿಂದ ಅವುಗಳನ್ನ ಸ್ಪರ್ಶಿಸಿದಾಗ ಅವನ ಕುತ್ತಿಗೆ ಮೇಲೆ, ಅಷ್ಟರಿಂದನೇ ಅವನನ್ನ ವಧೆ ಮಾಡಿದ್ದ. ಆ ಬಕನನ್ನ ತನ್ನ ಕೈಗಳನ್ನ ಜಸ್ಟ್ ಹೇಗೆ ಸಣ್ಣ ಮಗು ಹುಲ್ಲನ್ನ ಎಳೆದು ಇದು ಮಾಡುತ್ತೋ, ಹುಲ್ಲು ಕಡ್ಡಿಯನ್ನ ಹರಿದ ಹಾಗೆ ಆ ಕೊಕ್ಕನ್ನ ಎಳೆದು ಇದು ಮಾಡಿದ್ದ, ಹೊಂದಿದ್ದ. ಹೀಗೆ ವತ್ಸನನ್ನ ಆಟ ಆಡ್ತಾ ತನ್ನ ಬುಗುರಿ ಆಡುವಂತೆ ಆ ವತ್ಸನನ್ನ ಹೀಗೆ ವತ್ಸಾಸುರನನ್ನ ಹಿಡಿದು ತಿರುಗಿಸ್ತಾ ಹೊಂದಿದ್ದ. ಆದರೆ ಈ ಲೀಲೆಯಲ್ಲಿ ಕೃಷ್ಣ ಅವನು ವಿಸ್ತಾರಗೊಂಡು ಒಬ್ಬ ಅಸುರನನ್ನ ಕೊಂದಿದ್ದಾನೆ. ಏಕೆಂದ್ರೆ ಸಂದರ್ಭ ಆಗಿತ್ತು. ಕೃಷ್ಣನಿಗೆ ಆ ಅಸುರನ ಶರೀರವನ್ನ ಪ್ರವೇಶಿಸಲೇಬೇಕಾಗಿತ್ತು. ಹಾಗಾಗಿ ಇದೊಂದು ಏಕೈಕ ಲೀಲೆ ಕೃಷ್ಣನ ವೃಂದಾವನದ ಲೀಲೆಗಳಲ್ಲಿ. ತನ್ನ ದೇಹವನ್ನ ವಿಸ್ತರಿಸಿ ಕೃಷ್ಣ ಅಸುರನನ್ನ ಕೊಂದಿದ್ದಾನೆ. ಅನೇಕ ಲೀಲೆಗಳಿವೆ ಭಗವಂತನ ಅವತಾರಗಳು, ವಿಶೇಷವಾಗಿ ವಾಮನ, ನರಸಿಂಹ, ಈ ಎಲ್ಲ ಅವತಾರಗಳಲ್ಲಿ ಭಗವಂತ ತನ್ನ ಐಶ್ವರ್ಯವನ್ನ ಪ್ರದರ್ಶಿಸ್ತಾ ರೂಪ ವಿಸ್ತರಣೆ ಮಾಡ್ತಾನೆ, ಅನೇಕ ಆಯುಧಗಳನ್ನು ಉಪಯೋಗಿಸ್ತಾನೆ, ಅನಾಯಾಸವಾಗಿ ಅಸುರರನ್ನ, ವಿಚಿತ್ರ ಶಕ್ತಿಶಾಲಿಗಳಾದಂತಹ ಅಸುರರನ್ನ ಕೊಲ್ತಾನೆ.
ಆದರೆ ವೃಂದಾವನದಲ್ಲಿ ಅವನು ಎಂದೂ ಕೂಡ ತನ್ನ ಐಶ್ವರ್ಯವನ್ನ ಹೆಚ್ಚು ಪ್ರದರ್ಶಿಸೋದಿಲ್ಲ. ಆ ರೂಪದ ಸೌಂದರ್ಯದ ಆ ಆಕರ್ಷಣೆಯೇ ಅವನ ಅತಿ ಅದ್ಭುತವಾದಂತಹ ಐಶ್ವರ್ಯ. ಅಸುರರು ಆಕ್ರಮಣ ಮಾಡಿದರೂ ಕೂಡ ಕೃಷ್ಣ ತನ್ನ ಸೌಮ್ಯ ಸುಂದರ ಮುಗ್ಧ ರೂಪದಲ್ಲಿಯೇ ಆ ಅಸುರರನ್ನ ಉದ್ಧರಿಸ್ತಾನೆ. ಆದರೆ ಈ ಅಸುರನ ವಧೆಯಲ್ಲಿ ಕೃಷ್ಣ ರೂಪ ವಿಸ್ತರಿಸಿದ್ದ. ಆದ್ರೆ ಇದನ್ನ ಯಾರು ಕಂಡ್ರು? ವೃಂದಾವನದ ಭಕ್ತರೇನಾದ್ರೂ ಕಂಡಿದ್ರ? ಯೋಚನೆ ಮಾಡಿ. ನೋಡಿದ್ರ ಕೃಷ್ಣ ಇಷ್ಟು ದೊಡ್ಡವನಾಗಿದ್ದಾನಂತ? ನೋಡಿದ್ರ ಅವ್ರು ಯಾರಾದ್ರು? ಉತ್ತರ ನೀಡಿ. ನೋಡಿದ್ರ? ಇಲ್ಲ ಪ್ರಭು, ಅವರೆಲ್ಲ ಪ್ರಜ್ಞೆ ತಪ್ಪಿದ್ರಲ್ಲ, ಅದರಿಂದ ನೋಡ್ಲಿಲ್ಲ. ಅದೇ, ಹಾಗಾಗಿ ಕೃಷ್ಣ ಅದನ್ನ ಉಪಯೋಗಿಸ್ದ ಅಷ್ಟೇ. ಎಲ್ಲರೂ ಕೂಡ ಮೂರ್ಛಿತರಾಗಿದ್ದರಿಂದ ಯಾರಿಗೂ ಕಾಣ್ತಾ ಇಲ್ಲ ಅಂತ ಕೃಷ್ಣ ಕಣ್ಮರೆಯಲ್ಲಿ ಅವನು ತನ್ನ ಐಶ್ವರ್ಯವನ್ನ ತೋರಿಸಿ ಆ ರಾಕ್ಷಸನ್ನ ಕೊಂದು ತನ್ನ ಭಕ್ತರು ಮತ್ತೆ ಪುನರ್ಜೀವಿತರಾಗ್ತಿದ್ದ ಆಗೋ ಮುಂಚೆನೆ ಅವನು ತನ್ನ ನಿಜ ರೂಪವಾದಂತಹ ಬಾಲಕನ ರೂಪದಲ್ಲಿದ್ದ. ಸೊ ಹೀಗೆ ಈ ಲೀಲೆಯಲ್ಲಿ ಕೃಷ್ಣ, ಇದೊಂದೇ ಲೀಲೆ ವೃಂದಾವನದ ಲೀಲೆಗಳಲ್ಲಿ, ತನ್ನ ದೇಹವನ್ನು ವಿಸ್ತರಿಸಿ ರಾಕ್ಷಸರನ್ನ ಕೊಂದದ್ದು. ಆ ರೀತಿ ತುಂಬಾ ವಿರಳ ಲೀಲೆಗಳಿದೆ. ಇನ್ಯಾವುದಾದ್ರೂ ಲೀಲೆ ನಿಮ್ಗೆ ನೆನ್ಪುಂಟ ಈ ರೀತಿಯಾಗಿ? ದಾಮೋದರ ಲೀಲೆ. ದಾಮೋದರ ಲೀಲೆಯಲ್ಲಿ ಅವನ ರೂಪ ಎಲ್ಲಿ ವಿಸ್ತಾರವಾಯ್ತಾ? ಅಷ್ಟೇ ರೂಪದಲ್ಲಿದ್ದ, ಅಷ್ಟೇ ಸೈಜ್ ನಲ್ಲಿದ್ದ ಅಲ್ವಾ, ಗಾತ್ರದಲ್ಲಿ ಅವನು ನೋಡ್ಲಿಕ್ಕೆ. ವಿಶ್ವರೂಪ ದರ್ಶನ. ವಿಶ್ವರೂಪ ದರ್ಶನ ಅದು ವೃಂದಾವನದಲ್ಲಿ ಆಗಿರಲಿಲ್ಲ ಅಲ್ಲ? ಎಲ್ಲಾಗಿತ್ತು ವೃಂದಾವನದಲ್ಲಿ? ಅದು ಬಾಯಲ್ಲಿ ತೋರಿಸಿದ, ಅದು ಬಾಯಿ ಅಷ್ಟೇ ಸೈಜ್ ಇತ್ತು, ಬಾಯಲ್ಲಿ ತುಂಬಾ ದೊಡ್ಡದಾಗಿರಲಿಲ್ಲ ಅಲ್ವಾ? ಯಾವ್ದಾದ್ರು ಲೀಲೆ ಇದೆಯಾ? ಪ್ರಭುಜಿ, ಕೃಷ್ಣನ ಜನನ ಆದಾಗ ಹಾ, ವಿಶ್ವರೂಪದಲ್ಲಿ ಅದು ಚತುರ್ಭುಜ ರೂಪ. ಅದು ಎಲ್ಲಾಗಿದ್ದು? ಮಣ್ಣು ತಿಂದಾಗ ಅವರ ತಾಯಿ ಇದ್ರಲ್ಲಿ ವಿಸ್ತಾರ ಆಗ್ತಾನೆ. ವಿಸ್ತಾರ ಎಲ್ಲ ಆಗ್ತಾನೆ ಅವನು? ಆ ಸಣ್ಣ ಪುಟ್ಟ ಬಾಯಿಯಲ್ಲೇ ಬ್ರಹ್ಮಾಂಡವನ್ನ ತೋರಿಸ್ತಾನೆ, ವಿಸ್ತಾರ ಆಗಲ್ಲ. ಬ್ರಹ್ಮಾಂಡ ತೋರ್ಸಿದ್ಮೇಲೆ ತಾಯಿಗೆ ವಿಸ್ತರಿಸಿ ಮತ್ತಿರ್ಗ ಮಾಮೂಲಾಗಿ ಬರ್ತಾನೆ. ವೃಂದಾವನದಲ್ಲಿ ಎಲ್ಲೂ ಆ ವಿಸ್ತರಣೆಯಲ್ಲಿ ಅಂಶಗಳಿಲ್ಲ. ಇದೊಂದೇ ವೃಂದಾವನ ಅಲ್ಲ. ನಾನು ವೃಂದಾವನದ ಮಾತು ಹೇಳ್ತಾ ಇರೋದು ನೋಡಿ. ಇಲ್ಲಿ ಏಕೈಕ ವೃಂದಾವನ, ವೃಂದಾವನದಲ್ಲಿ ಭಗವಂತ ಎಂದೂ ಕೂಡ ತನ್ನ ರೂಪವನ್ನ ವಿಸ್ತರಿಸಲಿಲ್ಲ. ಇದೊಂದೇ ಲೀಲೆ, ಅದು ಯಾರಿಗೂ ಕಾಣ್ಲಿಲ್ಲ ಆಕ್ಚುಲಿ. ಇನ್ನೊಂದು ಲೀಲೆಯಲ್ಲಿ ಒಂದು ಅದ್ಭುತ ಐಶ್ವರ್ಯವನ್ನ ತೋರಿಸ್ತಾನೆ, ಅದು ಮುಂದೆ ಬಂದಾಗ ಹೇಳ್ತೀನಿ. ಆಗ ಎಲ್ರಿಗೂ ಕಣ್ಮುಚ್ಕೊಡಿ ಅಂತ ಹೇಳ್ಬಿಡ್ತಾನೆ ಅವನು. ಅಂದ್ರೆ ಕೃಷ್ಣ ತನ್ನ ಐಶ್ವರ್ಯವನ್ನ ತೋರಿಸ್ಲಿಕ್ಕೆ ತುಂಬಾ ಹಿಂಜರಿತಾನೆ ವೃಂದಾವನದಲ್ಲಿ. ಯಾಕೆಂದ್ರೆ ಆ ಐಶ್ವರ್ಯವನ್ನ ತೋರಿಸೋದ್ರಿಂದ ಏನೂ ಉಪಯೋಗನೇ ಇಲ್ಲ. ಇನ್ಫ್ಯಾಕ್ಟ್ ಅದು ಒಂದ್ ರೀತಿ ಬೆಂಕಿಯನ್ನು ನುಂಗ್ತಾನಲ್ಲ ಅವಾಗ. ಬಟ್ ಆದ್ರೆ ಅದನ್ನು ತೋರಿಸೋದಕ್ಕೂ ಮುಂಚೆ ಕೃಷ್ಣ ಎಷ್ಟು ಯೋಚನೆ ಮಾಡ್ತಾನೆ ನೋಡಿ. ಯಾಕೆಂದ್ರೆ ಭಗವಂತ ತನ್ನ ಐಶ್ವರ್ಯಗಳನ್ನ ವೃಂದಾವನದ ಭಕ್ತರಿಗೆ ತೋರಿಸೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ. ಅವರ ಪ್ರೀತಿ ಪ್ರೇಮ ಎಷ್ಟು ಗಾಢವಾಗಿದೆ, ಎಷ್ಟು ಆಳವಾಗಿದೆ ಅಂದ್ರೆ ಅಲ್ಲಿ ಐಶ್ವರ್ಯವೂ ಕೂಡ ನಗಣ್ಯವಾಗಿಬಿಡುತ್ತೆ. ಐಶ್ವರ್ಯವನ್ನೂ ಕೂಡ ಅದು ಮುಚ್ಚಿ ಹಾಕಿಬಿಡುತ್ತೆ. ಆ ಮಾಧುರ್ಯ, ಭಗವಂತನ ಮಾಧುರ್ಯ ವೃಂದಾವನದಲ್ಲಿ ಅತಿ ಉತ್ಕೃಷ್ಟವಾದದ್ದು. ಸೊ ಹೀಗೆ ಕೃಷ್ಣ ಈ ಅದ್ಭುತ ಲೀಲೆಯನ್ನ ಮಾಡ್ದ. ಆ ಮೃತ ಶರೀರದ ಮೇಲೆ ಅವನ ಮಿತ್ರರೆಲ್ಲರೂ ಆಟ ಆಡ್ತಾ ಇದ್ರು. ಒಳ್ಳೆ ಜಾರಬಂಡಿ, ಒಳ್ಳೆ ಆಡೋ ಮೈದಾನ, ಒಳ್ಳೆ ಹತ್ಲಿಕ್ಕೆ ಜಾಗ ಇದು. ಕೃಷ್ಣ ಎಷ್ಟ್ ಚೆನ್ನಾಗಿದೆ ಈ ಆಟ ಆಡೋಕ್ ಸ್ಥಾನ, ಬನ್ನಿ ಇಲ್ಲಿ ಅಂತ ಹೇಳಿ ಎಲ್ಲರೂ ಕೂಡ ಒಟ್ಟಾಗಿ ಅಲ್ಲಿ ಆಟ ಆಡಿದ್ರು. ಅನೇಕ ಗೋಪಬಾಲ ಮಿತ್ರರೆಲ್ಲರೂ ಕೂಡ ಅಲ್ಲಿ ಆಟ ಆಡ್ತಾ ಇದ್ದಾರೆ. ಅವತ್ತಿನ ದಿನ ಅವರು ಬೆಳಿಗ್ಗೆ ತಿಂಡಿ ತಿಂದಿದ್ರು. ಅದಾದ್ಮೇಲೆ ಈ ಘಟನೆ ಆಯ್ತು. ಈವರೆಗೆ ಆಗ್ಲೇ ಕೃಷ್ಣ ಸುಮಾರು 5 ವರ್ಷದವನಾಗಿದ್ದ. ಈ ಅಂಶವನ್ನ ನೆನಪಿಡಿ. ಮುಂದಿನ ಒಂದು ತರಗತಿಯಲ್ಲಿ ಈ ವರ್ಷಗಳ ಬಗ್ಗೆ ಸ್ವಲ್ಪ ಮಾತಾಡೋಣ ಮುಂದೆ. 5 ವರ್ಷ ಅಥವಾ 3.5 ವರ್ಷ ಇದರ ಬಗ್ಗೆ ಇನ್ನೂ ವಿಸ್ತಾರವಾಗಿ ನೋಡೋಣ. ಕೆಲವೊಂದು ಕಡೆ ಕೃಷ್ಣನಿಗೆ 3.5 ವರ್ಷ ಆಗಿತ್ತು ಅಂತಾರೆ, ಕೆಲವೊಂದು ಕಡೆ 5 ವರ್ಷ ಆಗಿತ್ತು ಅಂತಾರೆ. ಆ ಚರ್ಚೆನ ಮುಂದಿನ ತರಗತಿಯಲ್ಲಿ ನೋಡೋಣ. ಬಟ್ ಈಗ ಸದ್ಯಕ್ಕೆ 5 ವರ್ಷ ಅಂತ ತಿಳ್ಕೊಂಡು ಮುನ್ನಡೆಯೋಣ. 5 ವರ್ಷವಾಗಿತ್ತು. ಆ ದಿನ ಕೃಷ್ಣ ಈ ಅಸುರನ ವಧೆ ಆದ ಮೇಲೆ ಎಲ್ಲರ ಜೊತೆಗೆ ಕೂತ್ಕೊಂಡು ಭೋಜನ ಮಾಡ್ಲಿಕ್ಕೆ ಕರೀತಾನೆ. ಬನ್ನಿ, ಎಲ್ರು ಬನ್ನಿ, ಮಧ್ಯಾಹ್ನ ಆಗಿದೆ, ಎಲ್ರು ಕೂತ್ಕೊಂಡು ನಮ್ಮ ತಾಯಂದ್ರೆ ಕಳಿಸಿರುವಂತಹ ಈ ಪ್ರಸಾದವನ್ನ ಸ್ವೀಕರಿಸೋಣ. ಈ ಚರ್ಚೆಗೆ ಹೋಗೋಕ್ಕೂ ಮುಂಚೆ ಈ ಅಘಾಸುರ ಯಾವ ದುಷ್ಟ ಗುಣವನ್ನ ಪ್ರತೀಕ ಮಾಡ್ತಾನೆ ಅನ್ನೋದು ನೋಡೋಣ.
ಅಘ, ನಾನು ಆಗ್ಲೇ ಹೇಳಿದಾಗೆ ಈ ಹೆಬ್ಬಾವಿನ ರೂಪ, ಅತಿ ಕ್ರೂರವಾದಂತಹ ಪ್ರಾಣಿ. ತಿಂದಂತಹ ಆ ಅಮಾಯಕ ಜೀವವನ್ನ ನಾವು ಕಾಣೋದೇ ಇಲ್ಲ, ಪೂರ್ತಿ ನುಂಗಿ ಬಿಡುತ್ತೆ. ಹಾಗಾಗಿ ಇದು ತೊಂದರೆ ಅಥವಾ ಹಿಂಸೆ ಅಥವಾ ಕ್ರೌರ್ಯವನ್ನ ಉಂಟು ಮಾಡುವ ಬಯಕೆ ಜೀವಿಯಲ್ಲಿ ಏನಿರುತ್ತಲ್ಲ ಅದನ್ನ ಇದು ಪ್ರತಿನಿಧಿಸುತ್ತೆ. ಬೇರೆಯವರಿಗೆ ನೋವು ಹಿಂಸೆ ಮಾಡುವಂತಹ ಆ ಕ್ರೂರ ಗುಣ, ಆ ರೂಪನೇ ಆಗಿದೆ ನೋಡಿ. ಇದನ್ನ ನಮ್ಮ ಭಕ್ತಿ ವಿನೋದ್ ಠಾಕೂರರು ಹೇಳ್ತಾರೆ. ಈ ಪ್ರವೃತ್ತಿ, ಈ ಬಯಕೆ ಪ್ರತಿ ಜೀವಿ, ಭೌತಿಕ ಜಗತ್ತಿನಲ್ಲಿರುವಂತಹ ಪ್ರತಿ ಜೀವಿಯಲ್ಲಿ ಇರುತ್ತೆ. ಪರ ದುಃಖ ಸುಖಿ, ಬೇರೆಯವರನ್ನ ದುಃಖದಲ್ಲಿ ಹಾಕಿ ತಾನು ಸುಖ ಪಡುವಂತಹ ಭಾವ ತುಂಬಾ ದುಷ್ಟ ಭಾವ. ಈ ದುಷ್ಟ ಭಾವದಿಂದ, ಅನರ್ಥದಿಂದ ಮೇಲೇರಬೇಕಂದ್ರೆ ನಾವು ಸದ್ಭಕ್ತರ ಸಹವಾಸ, ಅವರ ಭಕ್ತಿ ಆಚಾರಗಳನ್ನ ಗಮನಿಸಿ ಅದರಿಂದ ಪ್ರೇರಣೆಯನ್ನ ಪಡಿಬೇಕು. ಅದೊಂದೇ ಮಾರ್ಗ. ಜ್ಞಾನದಿಂದ ಈ ಕ್ರೌರ್ಯದ ಭಾವದಿಂದ ಮೇಲೇರಲಿಕ್ಕೆ ಪ್ರಯತ್ನ ಮಾಡಿದ್ರೂ ಕೂಡ ಸ್ವಲ್ಪ ಸಮಯ ಏನೋ ಅದು ಯಶಸ್ವಿ ಆಗಬಹುದು. ಆದರೆ ಪೂರ್ತಿಯಾಗಿ ನಾವು ಈ ಭಾವದಿಂದ ಹೊರಬರಬೇಕಂದ್ರೆ ನಾವು ಸದ್ಭಕ್ತರ ಸಂಘ ಸಹವಾಸ ಮಾಡಬೇಕು. ಹೇಗೆ ಆ ನಾರದನ ಸಂಘದಿಂದ ದುಷ್ಟ ಅತಿ ಕ್ರೂರಿಯಾದಂತಹ ಯಾರೋನು ಮೃಗಾರಿ ರಾಕ್ಷಸ, ಮೃಗಾರಿ ಬೇಟೆಗಾರ ಆಕ್ಚುಲಿ, ಅಥವಾ ರಾಮನಾಮ ವಾಲ್ಮೀಕಿ ಅವನು ಕೂಡ ಅಲ್ವೇ, ಆ ಕ್ರೂರತನ ಅನ್ನೋದು ಪೂರ್ತಿಯಾಗಿ ಪರಿವರ್ತಿತವಾಗ್ಬಿಟ್ಟಿದೆ. ಸೊ ಹಾಗೆ ಈ ಕ್ರೂರತೆಯಿಂದ ಹೊರಬರಲಿಕ್ಕೆ ಪರಮ ಮಾರ್ಗ ಅಂದ್ರೆ ಸದ್ಭಕ್ತರ, ಭಗವಂತನ ಭಕ್ತಿಯ ಮಾರ್ಗ. ಸೊ ಹೀಗೆ ಈ ಅಸುರ ಈ ಗುಣವನ್ನ ನಮಗೆ ತೋರಿಸ್ಕೊಡ್ತಾನೆ. ಈ ದುಷ್ಟತೆಯಿಂದ ನಾವು ಹೊರಬರಬೇಕು, ಮೇಲೇರಬೇಕು. ಕೃಷ್ಣ ಈ ಅಸುರನ ವಧೆಯನ್ನ ಮಾಡಿದ ನಂತರ ತನ್ನ ಎಲ್ಲ ಮಿತ್ರರೊಂದಿಗೆ ಅಲ್ಲಿ ಆಟ ಆಡ್ತಾ ಇದ್ದಾನೆ. ಈ ಲೀಲೆಯನ್ನ ಹೇಳಿದಂತಹ ನಮ್ಮ ಶುಕಮುನಿಗಳು ಇಲ್ಲಿ ಒಂದು ಸ್ವಾರಸ್ಯವನ್ನ, ಒಂದು ವಿಶೇಷವಾದಂತಹ ಒಂದು ಅಂಶವನ್ನ ಹೇಳ್ತಾರೆ. ಈ ಲೀಲೆ ಆದ ಮೇಲೆ 1 ವರ್ಷದ ನಂತರ ವೃಂದಾವನದಲ್ಲಿ ಈ ಮಾತು ತಿಳಿಯಿತು. ಯಾಕೆಂದ್ರೆ 1 ವರ್ಷ ಆದಮೇಲೆ ಗೋಪ ಬಾಲಕರು ಈ ಲೀಲೆಯನ್ನ ತಮ್ಮ ತಂದೆ ತಾಯಿಗೆ ಹೇಳಿದ್ರು. ಅರೆ, ಇದೆಂತ ಮಾತು ಹೇಳ್ಬಿಟ್ರು ಶುಕಮುನಿಗಳು. ಪರೀಕ್ಷಿತ ಯೋಚನೆ ಮಾಡ್ತಾನೆ, ಏನು ಹೇಳ್ತಾ ಇದ್ದೀರಿ ಶುಕಮುನಿಗಳೇ ನೀವು? ಯಾಕೋ ಸ್ವಲ್ಪ ವಿಚಿತ್ರ ಕಾಣ್ತಾ ಇದೆಯಲ್ಲ. ಏನ್ ವಿಚಿತ್ರ? ಯಾರಾದ್ರೂ ಸ್ವಲ್ಪ ಅರ್ಥ ಮಾಡಿಸ್ತೀರಾ? ಏನ್ ವಿಚಿತ್ರ ಇದೆ ಇದರಲ್ಲಿ? ಬ್ರಹ್ಮಮೋಹನ ಲೀಲೆ ಹರೇ ಆಗುತ್ತೆ. ಕೃಷ್ಣ ಪ್ರಭು. ನೀವು ಮುಂದಿನ ಲೀಲೆ ಹೇಳ್ಬೇಡಿ, ಈ ಪ್ರಶ್ನೆಯಲ್ಲಿ ಈ ಅಂಶದಲ್ಲಿ ಏನ್ ವಿಚಿತ್ರ ಇದೆ ಅದನ್ನ ಹೇಳ್ಬೇಕು. ಅದು ಎಲ್ಲ 1 ಭಕ್ತರು ವರ್ಷದ ಕೇಳಿದಿರಾ? ನಂತರ ಹೇಳ್ತಾರಲ್ವಾ ಪ್ರಭು, ಅದೇ ವಿಚಿತ್ರ. ಕರೆಕ್ಟ್. ಬ್ರಹ್ಮ ವಿಮೋಹನದಲ್ಲಿ ಇದರ ಎಕ್ಸ್ಪ್ಲನೇಷನ್ ಆಗುತ್ತೆ. ಬಟ್ ಇಲ್ಲಿ ಈ ಅಂಶದಲ್ಲಿ ಏನು ವಿಚಿತ್ರ ಇದೆ ಅಂದ್ರೆ, ಪ್ರತಿದಿನ ಆದಂತಹ ಕೃಷ್ಣನ ಅದ್ಭುತ ಲೀಲೆಗಳನ್ನ ಆ ದಿನದ ಅಂತ್ಯದಲ್ಲಿ ಸಂಜೆ ಆದಾಗ ಎಲ್ಲ ಗೋಪಬಾಲಕರು ತಮ್ಮ ತಂದೆ ತಾಯಿ ಹೇಳ್ತಾ ಇದ್ರು. ವಾ ವಾ ವಾ, ನಿನ್ನೆ ನಾವು ನೋಡಿದ್ವಲ್ಲ ಅದನ್ನ, ಎಲ್ಲರೂ ಕೂಡ ನಂದ ಯಶೋದ ಎಲ್ಲ ಗೋಪಿಕಾ ಸ್ತ್ರೀಯರೆಲ್ಲರೂ ಕೂಡ ಆನಂದದಲ್ಲಿ ಕೇಳ್ತಾ ಇದ್ರು. ಇವತ್ತು ಕೃಷ್ಣ ಇದು ಮಾಡಿದ್ನ, ಓಹೋ ಆಹಾ ಅಂತ ಹೇಳಿ ಅದರಲ್ಲಿ ಆನಂದ ಪಡಿತಾ ಇದ್ರು. ಆದ್ರೆ ಇಲ್ಲಿ 1 ವರ್ಷದವರೆಗೆ ಇವ್ರು ಇದನ್ನ ಹೇಳಲೇ ಇಲ್ಲ. ಇಂತಹ ಅದ್ಭುತ ಕಾರ್ಯ ಕೃಷ್ಣ ಮಾಡಿದ್ದಾನೆ, ಇದನ್ನು ಹೇಳಲೇ ಇಲ್ವಾ? ಸಾಧ್ಯ ಹೇಗಾಗತ್ತೆ ಇದು? ಹಿಂದೆ ಮಾಡಿರೋ ಕೆಲಸನ ಇವತ್ತಿನಂತೆ ಹೇಗೆ ಹೇಳಬಹುದು ಅವರು? 1 ವರ್ಷದ ಕಾಲ ಏನಾಯ್ತದು? ಅದೇನು ರಹಸ್ಯ? ಸ್ವಲ್ಪ ವಿವರ ಮಾಡಿ ನಮ್ಗೆ ಅಂತ ಹೇಳಿ ಪರೀಕ್ಷಿತ ಕೇಳ್ತಾನೆ ಶುಕಮುನಿಗೆ. ಅಂದ್ರೆ ಇದರಲ್ಲಿ ಗೊತ್ತಾಗತ್ತೆ ನಮಗೆ, ಊಟ ನೀರು ಎಲ್ಲವನ್ನೂ ಬಿಟ್ಟು ಅಂತಹ ಪರಮ ವಿರಕ್ತಿಯಲ್ಲಿ, ಭೌತಿಕ ಯಾವುದೇ ಒಂದು ಆಸಕ್ತಿಯೇ ಇಲ್ಲ, ಭಗವಂತನ ಆ ಲೀಲಾ ಕಥನವನ್ನ, ಅವನ ಅದ್ಭುತ ಶೌರ್ಯವನ್ನ ಕೇಳೋದ್ರಲ್ಲಿ, ಅವನ ಆಕರ್ಷಕ ಲೀಲೆಗಳನ್ನ ಕೇಳೋದ್ರಲ್ಲಿ ಎಷ್ಟು ಗಮನ, ಎಷ್ಟು ಉತ್ಸುಕತೆ ಈ ಪರಮ ಭಕ್ತನದ್ದು. ಇದನ್ನು ನಾವು ತಿಳಿಬೇಕು. ಕುತೂಹಲ, ಗಮನ ಅನ್ನೋದು ಅದಕ್ಕೆ ಹೇಳ್ಬಾ, ಗಮನ ಇಟ್ಟು ಕೇಳಬೇಕು ಅಂತ ಹೇಳೋದು. ಭಗವಂತನ ಈ ವರ್ಣನೆಗಳನ್ನ ಎಷ್ಟು ಗಮನ ವಹಿಸಿ ಕೇಳ್ತೀವೋ ಅಷ್ಟು ಬೇಗನೆ ನಮಗೆ ಲಾಭ ದೊರಕತ್ತೆ. ಭಗವಂತನ ಕುರಿತಾಗಿ ನಾವು ಹೆಚ್ಚು ಆಸಕ್ತಿ ಮತ್ತೆ ಪ್ರೇಮವನ್ನು ಬೆಳೆಸ್ಕೊಳ್ಬಹುದು.
ಪರೀಕ್ಷಿತ ಅದಕ್ಕೊಂದು ಆದರ್ಶ. ಅವನನ್ನ ಶ್ರವಣ ಆಚಾರ್ಯ ಅಂತ ಹೇಳ್ತಾರೆ. ಶ್ರವಣಕ್ಕೆ ಆದರ್ಶ ಅವನು. ಎಷ್ಟು ಅವನು ಗಮನ ವಹಿಸಿ ಏಕಾಗ್ರದಲ್ಲಿ, ಎಷ್ಟು ಉತ್ಸುಕತೆಯಲ್ಲಿ, ಜಿಜ್ಞಾಸೆಯಿಂದ, ಅನೇಕ ಗುಣಗಳಿವೆ ಅದರಲ್ಲಿ, ಎಷ್ಟು ಆದರದಿಂದ, ಎಷ್ಟು ಭಕ್ತಿಪೂರ್ವಕವಾಗಿ ಅವನು ಕೇಳ್ದ. ಸೊ ಹೀಗೆ ಪ್ರಶ್ನೆಯನ್ನ ಮಾಡಿದಾಗ ಶುಕಮುನಿಗಳು, ಅರೇ ವಾ ಪರೀಕ್ಷಿತ, ಏನು ಹೇಳಿ ನಿನ್ನ ಭಕ್ತಿಗೆ, ನಾನು ತುಂಬಾ ಸಂತುಷ್ಟನಾಗಿದ್ದೀನಿ ನಾನು. ನಿನ್ನ ಈ ಉತ್ಸುಕತೆ ಅಥವಾ ಈ ಗಮನವಿಟ್ಟು ಕೇಳುವಂತಹ ಈ ಗುಣ ಏನಿದೆಯಲ್ಲ, ಇದು ತುಂಬಾ ಶ್ಲಾಘನೀಯ. ವಯಂ, ಇನ್ಫ್ಯಾಕ್ಟ್ ಪರೀಕ್ಷಿತನೇ ಹೇಳ್ತಾನೆ, ನಾವು ತುಂಬಾ ಭಾಗ್ಯವಂತರು. ನಿಮ್ಮಂತಹ ಮಹಾಭಕ್ತರ, ಶುಕಮುನಿಗಳಿಗೆ ಹೇಳ್ತಾ ಇದ್ದಾನೆ, ನಿಮ್ಮಂತಹ ಮಹಾಭಕ್ತರ ಸಂಘ ದೊರಕಿದೆ, ನಿಮ್ಮಿಂದ ನಿತ್ಯ ಈ ಶ್ರವಣ ಮಾಡ್ತಾ ಇದ್ದೀನಿ ನಾನು ಹಿಂದಿನ 4 ದಿನಗಳಿಂದ. ನನ್ನ ಭಾಗ್ಯಕ್ಕೆ ಎಣೆಯೇ ಇಲ್ಲ. ದಯವಿಟ್ಟು ಕೃಷ್ಣ ಕಥಾಮೃತವನ್ನ, ವಯಂ ಪಿಬಾಮೋ ಮುಹುಸ್ತ್ವತ್ತಃ ಪುಣ್ಯಂ ಕೃಷ್ಣ ಕಥಾಮೃತಂ, ದಯವಿಟ್ಟು ನೀವು ನನಗೆ ಕೃಷ್ಣ ಕಥಾಮೃತದ ಪಾನೀಯವನ್ನ ನೀಡಿ, ಅಮೃತವನ್ನ ನೀಡಿ, ನನ್ನ ಭಾಗ್ಯವಂತರಾಗಿ ಮಾಡಿ ಅಂತ ಪರೀಕ್ಷಿತ ಕೇಳ್ತಾನೆ. ಆಗ ಶುಕಿಮುನಿಗಳು ಹೇಳ್ತಾರೆ, ನಿನ್ನ ಈ ನಿತ್ಯ ನವಾಯಮಾನವಾದಂತಹ ಈ ಭಕ್ತಿ ಉತ್ಸುಕ, ನೀನು ಪ್ರತಿದಿನವೂ ಭಕ್ತಿಯಲ್ಲಿ ಎಷ್ಟು ಉತ್ಸುಕನಾಗಿದ್ದೀಯ ನೋಡಿ. ಕೆಲವೊಮ್ಮೆ ಭಕ್ತಿ ಮಾಡುವಾಗ 1 ದಿನ ಉತ್ಸುಕತೆ ಉತ್ಸಾಹ ಇರುತ್ತೆ, 2ನೇ ದಿನ ಉತ್ಸಾಹ ಇರುತ್ತೆ, 3ನೇ ದಿನ ಅರೆ ಇದು ಮಾಡಿದ್ನಲ್ಲ ಆಗ್ಲೇ, ಓಕೆ, ಆಲಸ್ಯ ಬಂದೇ ಬಿಡುತ್ತೆ ಅಲ್ವಾ. ಇದು ನಮ್ಮ ಬದ್ಧಾತ್ಮ ಅಥವಾ ಭಕ್ತಿಯಲ್ಲಿ ಅಷ್ಟು ನಿಷ್ಠೆ ಇಲ್ಲದಂತಹವರ, ಶ್ರದ್ಧೆ ಕಡಿಮೆ ಇರುವಂತಹ ಲಕ್ಷಣ. ಆದರೆ ಇಂತಹ ಪರಮ ಭಕ್ತರಲ್ಲಿ ಪ್ರತಿದಿನವೂ ಕೂಡ ಭಗವಂತನ ಭಕ್ತಿಯಲ್ಲಿ ಒಂದಿಷ್ಟು ಕುಂದಾಗದೇ ಇರುವಂತಹ ಉತ್ಸಾಹ ಇರುತ್ತೆ. ಶ್ರವಣದಲ್ಲಿ, ಅರ್ಚನೆಯಲ್ಲಿ, ಜಪದಲ್ಲಿ, ಕೀರ್ತನೆಯಲ್ಲಿ, ವಿಧ ವಿಧವಾದಂತಹ ಸೇವೆಗಳಲ್ಲಿ. ಶುಕಮುನಿಗಳು ಮುಂದುವರಿಸ್ತಾ ಹೇಳ್ತಾರೆ, ಆ ದಿನ ಅಘಾಸುರನ ವಧೆ ಆದ ಮೇಲೆ ಕೃಷ್ಣ ಎಲ್ಲ ತನ್ನ ಮಿತ್ರರನ್ನ ಒಟ್ಟುಗೂಡಿಸಿ, ನಾವೆಲ್ಲ ಈಗ ಭೋಜನವನ್ನ ಮಾಡೋಣ ಬನ್ನಿ ಅಂತ ಹೇಳಿ ಕೂರಿಸ್ತಾನೆ. ಆಗ ಅವನು ಕೃಷ್ಣ ಹೇಗೆ ಕಾಣ್ತಾ ಇದ್ದ ಅಲ್ಲಿ, ಎಷ್ಟು ಸುಂದರವಾಗಿ ಕಾಣ್ತಾ ಇದ್ದ, ಅದನ್ನ ವರ್ಣಿಸ್ತಾರೆ ಅಲ್ಲಿ. ಕೃಷ್ಣಸ್ಯ ವಿಶ್ವ ಪುರುರಾಜಿ ಮಂಡಲೈರ್, ಹೇಗೆಂದ್ರೆ ಒಂದು ದೊಡ್ಡ ಸಮೂಹ, ಆ ಸಮೂಹದಲ್ಲಿ ಹೇಗೆ ನಕ್ಷತ್ರಗಳ ಮಧ್ಯೆ ಚಂದ್ರನಂತೆ, ಅಥವಾ ಪೂರ್ತಿ ಎಷ್ಟೊಂದು ಪುಷ್ಪಗಳ ಮಧ್ಯೆ ಕಮಲದಂತೆ, ಅದೊಂದು ಕಮಲದ ಒಂದು ಅದ್ಭುತವಾದಂತಹ ಆವರಣದಂತೆ ಕಾಣ್ತಾ ಇದೆ. ಅಭ್ಯಾನನ ಫುಲ್ಲ ದೃಶೋ ವ್ರಜಾರ್ಭಕಃ, ಪೂರ್ಣವಾಗಿ ಅರಳಿರುವಂತಹ ಒಂದು ಕಮಲ, ಆ ಪ್ರತಿಯೊಂದು ದಳದ ಎಷ್ಟು ವಿಸ್ತಾರವಾಗಿ, ಎಷ್ಟು ಸುಶೋಭಿತವಾಗಿ ಕಾಣ್ತಾ ಇದೆ. ಅವರೆಲ್ಲರೂ ಕೂತ್ಕೊಂಡು ಒಂದು ವೃತ್ತಾಕಾರದಲ್ಲಿ ಕೂತಿದ್ದಾರೆ. ಕೃಷ್ಣ ಮಧ್ಯದಲ್ಲಿ, ಆ ಹೂವಿನ ಕೇಂದ್ರ, ಏನಂತಾರೆ, ತಿರುಳಂತೆ ಏನು ಒಳಗಡೆ ಇರುತ್ತಲ್ಲ ಹೂವಿನ ಮಧ್ಯಭಾಗ, ಅದರಂತೆ ಕೃಷ್ಣ ಮಧ್ಯದಲ್ಲಿದ್ದಾನೆ. ಸುತ್ತಲೂ ಕೂಡ ಆ ಗೋಪ ಬಾಲಕರು ಕೂತ್ಕೊಂಡಿದ್ದಾರೆ. ಅವರು ಕೂತ್ಕೊಂಡು ಎಲ್ಲರೂ ಉಪಹಾರವನ್ನ ಅಥವಾ ಭೋಜನವನ್ನ ಸೇವಿಸಲಿಕ್ಕೆ ತಯಾರಾಗ್ತಾ ಇದ್ದಾರೆ. ಎಷ್ಟು ಅವರು ಆನಂದದಲ್ಲಿದ್ದಾರೆ. ಆ ಭೋಜನವನ್ನ ಮಾಡಲಿಕ್ಕೆ ತಟ್ಟೆಯನ್ನ ಅನೇಕ ರೀತಿಯಲ್ಲಿ ಮಾಡಿದ್ದಾರೆ. ಕೆಲವರು ಹೂವಿಂದ ಮಾಡಿದ್ದಾರೆ, ಕೆಲವರು ಎಲೆಯಿಂದ ಮಾಡಿದ್ದಾರೆ, ಕೆಲವರು ಹಣ್ಣಿಂದ ಮಾಡಿದ್ದಾರೆ, ಕೆಲವರು ಎಲೆ ಗುಚ್ಛದಿಂದ ಮಾಡಿದ್ದಾರೆ, ಕೆಲವರು ಪುಟ್ಟಿಯನ್ನು ಮಾಡಿಬಿಟ್ಟಿದ್ದಾರೆ ಆಟ ಆಡ್ತಾ. ಕೆಲವೊಮ್ಮೆ ತೊಗಟೆಗಳಿಂದ ಮಾಡಿದ್ದಾರೆ, ಕೆಲವೊಬ್ರು ಕಲ್ಲನ್ನೇ ತಟ್ಟೆಯಾಗಿ ಉಪಯೋಗಿಸ್ತಾ ಇದ್ದಾರೆ. ಅನೇಕ ರೀತಿಯ ಭೋಜನಗಳನ್ನ ತಾಯಂದಿರು ಕಟ್ಟಿದ್ರು ವೃಂದಾವನದಿಂದ. ಅದನ್ನೆಲ್ಲವನ್ನ ಅವರು ಓಪನ್ ಮಾಡಿ ತೆರೆದಿಟ್ಟಿದ್ದಾರೆ. ಪ್ರತಿಯೊಬ್ಬರು ಹಂಚ್ಕೊಳ್ತಾ ಇದ್ದಾರೆ. ಹೇಗೆ ಮಕ್ಕಳೆಲ್ಲರೂ ಊಟಕ್ಕೆ ಕೂತ್ಕೊಂಡಾಗ, ನನ್ನ ತಾಯಿ ತಂದಿದ್ದಾರೆ, ನಿನಗ್ ಬೇಕಾ, ಇಡ್ಲಿ ಬೇಕಾ, ದೋಸೆ ಬೇಕಾ, ಪೂರಿ ಬೇಕಾ, ಹಾಗೆ ಅಥವಾ ಲಡ್ಡು ಬೇಕಾ, ಅಥವಾ ಅನೇಕ ರೀತಿಯದ್ದು, ಇದನ್ನೆಲ್ಲವನ್ನ ಹಂಚ್ಕೊಳ್ತಾ ಇದ್ದಾರೆ. ಸಿಹಿ ತಿಂಡಿಗಳನ್ನ ಅಥವಾ ಅನೇಕ ರೀತಿಯ ಪದಾರ್ಥಗಳನ್ನ, ತಿನ್ನೋ ಪದಾರ್ಥಗಳನ್ನ ತುಂಬಾ ವಿಶೇಷವಾಗಿ ತಾಯಂದಿರು ಮಾಡಿ ಕಟ್ಟಿದ್ದಾರೆ. ಆಗ ಕೆಲವೊಮ್ಮೆ ಮಕ್ಕಳು ಒಬ್ರಿಗೊಬ್ರು ಹಂಚ್ಕೊಳ್ಳುವಾಗ, ನಾನು ತುಂಬಾ ವಿಶೇಷವಾದಂತಹ ಒಂದು ಲಡ್ಡು ತಂದಿದ್ದೀನಿ, ನಿನಗೆ ಕೊಡ್ತೀನಿ, ನಾನು ಬಾಯಿ ತೆಗಿ ಅಂತ ಹೇಳಿ ಒಬ್ಬ ಬಾಯಿ ತೆಗೆದಾಗ, ನೀನು ಕಣ್ಣು ಮುಚ್ಕೋಬೇಕು, ನಾನು ಬಾಯಲ್ಲೇ ಹಾಕ್ತೀನಿ ಅಂತ ಹೇಳಿ ಅವನು ಕಣ್ಣು ಮುಚ್ಚಿ ಬಾಯಿ ತೆಗೆದಾಗ, ಬಾಯಲ್ಲಿ ಆ ಹುಡುಗ ನೋಡು ಲಡ್ಡು ಹಾಕ್ದೆ ಅಂತ ಹೇಳಿ ಅಲ್ಲಿ ಬಾಯಿ ತುಂಬ ಅವನಿಗೆ ಮಲ್ಲಿಗೆ ಹೂವು ಹಾಕ್ಬಿಟ್ಟ. ಹೂವು ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ,
ಆದ್ರೆ ಬಾಯಿಗೆ ಹಾಕಿದಾಗ ಹುಗುರು ವಿಷ ವಿಷ ಅಂತ ಹೇಳಿ ಉಗಿತಾನೆ ಹುಡುಗ, ಅಯ್ಯಯ್ಯೋ ಅಂತ. ಎಲ್ರು ಕೂಡ ನಗಾಡ್ತಾರೆ ಅಂತ. ವಿನೋದ. ಮಕ್ಕಳು ಆಟ ಆಡುವಾಗ ಎಷ್ಟು ಆ ಆ ತುಂಬಾ ಆನಂದದಲ್ಲಿ ಆಟವಾಡ್ತಾರೋ, ಒಬ್ರಿಗೊಬ್ರು ನಗಾಡಿಸ್ಕೊಳ್ತಾ ವಿನೋದದಲ್ಲಿ ಅವರು ನಡೀತಾರೋ. ಆ ಕೃಷ್ಣ ಅವರೆಲ್ಲರ ತಟ್ಟೆಯಿಂದ ಅವನು ತಿಂತಾ ಇದ್ದಾನೆ, ಅವರು ಕೂಡ ತಮ್ಮ ತಟ್ಟೆಯಿಂದ ತಿನ್ನಿಸ್ತಾ ಇದ್ದಾರೆ. ಆ ಪರಮ ಪುರುಷನಿಗೆ ನೈವೇದ್ಯವನ್ನ ಲಕ್ಷ್ಮಿಯೇ ತಯಾರಿಸ್ತಾಳೆ. ಆ ನೈವೇದ್ಯವನ್ನ ಎಷ್ಟು ಶುಚಿ, ಎಷ್ಟೊಂದು ಶುದ್ಧತೆಯಲ್ಲಿ ತಯಾರು ಮಾಡಲಾಗುತ್ತೆ. ಅದನ್ನ ಶುಚಿರ್ಭೂತರಾಗಿ ಅನೇಕ ಸಂಸ್ಕಾರ, ಯಂತ್ರ ಮಂತ್ರ ತಂತ್ರಗಳಲ್ಲಿ ಆ ಪರಮ ಪುರುಷನಿಗೆ ಅರ್ಪಿಸಲಾಗುತ್ತೆ, ದೇವಸ್ಥಾನಗಳಲ್ಲಿ ಅರ್ಚನಾ ಪದ್ಧತಿಯಿಂದ. ಆದರೆ ಇಲ್ಲಿ ಆ ಸ್ವಯಂ ಭಗವಾನ್ ಕೃಷ್ಣನಿಗೆ ಈ ಗೋಪಬಾಲಕರು ಯಾವುದೇ ಮಂತ್ರ ತಂತ್ರ ಯಂತ್ರ ಏನೂ ಇಲ್ಲ, ಕೇವಲ ಮತ್ತೆ ಕೇವಲ ಶುದ್ಧ ಪ್ರೀತಿ. ಆ ಪ್ರೀತಿಯಲ್ಲಿ ಕೃಷ್ಣ, ನನ್ನ ತಾಯಿ ನನಗೆ ರಸಗುಲ್ಲ ಕಳಿಸಿದೆ, ಕೃಷ್ಣ ಇಲ್ಲಿ ನೋಡು ಸುಂದರವಾದಂತಹ ಹಾಲಿನ ಒಂದು ಖಾದ್ಯ ಇದೆ, ಕೃಷ್ಣ ಸಮೋಸ, ಕೃಷ್ಣ ಕಚೋರಿ, ಕೃಷ್ಣ ಇದು, ಹಾಗೆ ಎಲ್ಲರೂ ಒಂದೊಂದಾಗಿ ತೋರಿಸ್ತಾ ಇದ್ದಾರೆ. ಕೃಷ್ಣ ಎಲ್ಲರಿಂದನೂ ಸ್ವೀಕರಿಸ್ತಾನೆ, ತಾನು ಕೂಡ ತನ್ನ ತಟ್ಟೆಯಿಂದ ಬೇರೆಯವರಿಗೆ ಕೊಡ್ತಾನೆ. ಕೆಲವೊಮ್ಮೆ ನೋಡ್ತಾ ನೋಡ್ತಾ ಇದ್ದಂತೆ ಕೃಷ್ಣ ನಮ್ಮ ತಾಯಿ ತುಂಬಾ ಒಳ್ಳೆ ಪಾನೀಯವನ್ನು ಕಳಿಸಿದಾಳೆ ಅಂತ ಘಟಘಟ ಕುಡ್ದೇ ಬಿಟ್ಟ. ನನಗ್ ಬೇಕು ಅಂತ ಕೃಷ್ಣ ಅವನನ್ನ ಹಿಡಿಯುವಾಗ, ಕೃಷ್ಣ ನಾನು ಕುಡಿದ್ಬಿಟ್ಟೆ ಅಂತ ಹೇಳಿ ಬಾಯಿ ಮುಕ್ಕು ತುಂಬಾ ಉರ್ಸ್ಕೊಂಡು ಕೂತಿದ್ದಾನೆ. ಆಗ ನೋಡ್ತಾ ನೋಡ್ತಾ ಇದ್ದಾಗೆ ಕೃಷ್ಣ ಒಂದು ಏನ್ ಕಾರ್ಯ ಮಾಡ್ಬಿಟ್ಟ. ಇದನ್ನು ನೋಡ್ಬಿಟ್ಟು ದೇವತೆಗಳು ಕೂಡ ಹೆದರಿಬಿಟ್ರು, ಏನದು, ಈ ಮಟ್ಟಿಗೆ ಕೃಷ್ಣ ಭಕ್ತರ ವಶನಾಗ್ಬೋದ, ಈ ಮಟ್ಟಿಗೆ ತನ್ನ ಭಕ್ತರ ದಾಸನಾಗದಂತೆ. ಅಬ್ಬಾ, ಏನ್ ಮಾಡ್ದ ಗೊತ್ತಾ? ಏನ್ ಮಾಡಿರ್ಬೋದು ಕೇಳಿದಿರಲ್ವಾ ನೀವು? ಹೇಳಿನ ಅವನ ಬಾಯಲ್ಲಿರೋದನ್ನ ಹೇಳಿ. ಶ್ರವಣ್ ತಾನು ಸ್ವೀಕರಿಸ್ತ. ಆ ಬಾಯಿ ತುಂಬಾ ಮಾಡ್ಕೊಂಡಿದ್ದಂತಹ ಪಾನೀಯವನ್ನ ಕೃಷ್ಣ ಜೋರಾಗಿ ಹೊಡೆದು ಬಿಡ್ತಾನೆ. ಆಗೆಲ್ಲ ಪಾನೀಯ ಹೊರಬರುತ್ತೆ, ಕೃಷ್ಣ ಅದನ್ನ ಕುಡಿತಾನೆ. ಇದನ್ನ ಕಂಡುಬಿಟ್ಟು ದೇವತೆಗಳಷ್ಟೇ ಅಲ್ಲ, ಬ್ರಹ್ಮನು ಕೂಡ ಮೂರ್ಛಿತನಾಗ್ತಾನೆ. ಹೇಗೆ ಸಾಧ್ಯ ಇದು? ಈಗ ತಾನೇ ಅಘಾಸುರನ ವಧೆ ಆಯಿತು ಅಂತ ಎಲ್ರೂ ಢಮರು ಬಾರಿಸ್ತಾ ಇದ್ರು, ದೇವತೆಗಳು ಪುಷ್ಪವೃಷ್ಟಿ ಮಾಡ್ತಾ ಇದ್ರು, ಅಷ್ಟೊಂದು ಸಂತೋಷದಲ್ಲಿದ್ರು, ಇವನ ಮಹಿಮೆಯನ್ನ ಗಾನ ಮಾಡ್ತಾ ಇದ್ರು. ಇವನು ಸ್ವಯಂ ಭಗವಾನ್, ಪೂರ್ಣ ಪುರುಷೋತ್ತಮ, ಎಲ್ಲ ಗುಣಗಳನ್ನ ಮೀರಿದವನು, ಪರಮಾತ್ಮ ಅಂತ ಹೇಳ್ತಾ ಇದ್ರು. ಆದರೆ ಈ ವ್ಯಕ್ತಿ ನೋಡ್ಲಿಕ್ಕೆ ಆ ರೀತಿ ಕಾಣ್ತಾ ಇಲ್ಲ. ಶುಚಿ ಮುಚಿಯ ಅರ್ಥ ಅಥವಾ ಪಾಲನೆ ಇಲ್ಲ, ಸಾಮಾನ್ಯ ಮಗುವಿನಂತೆ ಆಟ ಆಡ್ತಾ ಇದ್ದಾನೆ. ಪರೀಕ್ಷೆ ಮಾಡಬೇಕು. ಯಾವ ಜ್ಞಾನವೂ ಇದ್ದಂಗಿಲ್ಲ ಈ ಹುಡುಗನಿಗೆ. ಆ ಪೂರ್ಣ ಪುರುಷೋತ್ತಮ ಎಲ್ಲ ವೇದ ಉಪನಿಷತ್ತು ಪುರಾಣಗಳ ಮೂಲ ಅವನು. ಅಷ್ಟೊಂದು ಚಿದ್ ಆನಂದ ಸತ್ಯಂ ಬ್ರಹ್ಮ ಅವನು. ಈ ಸಾಮಾನ್ಯ ಬಾಲಕ ಕೇಳಿದ್ದೆ ನಾನು ಈ ಕೃಷ್ಣ ಈ ಹುಡುಗ ಅಂತ. ಆದರೆ ಈ ಕೃಷ್ಣ ಇವನು ಈ ರೀತಿ ಅನ್ನಿಸ್ತಾ ಇಲ್ಲ, ಇವನ ಪರೀಕ್ಷೆ ಮಾಡಬೇಕು ಅಂತ ಹೇಳಿ ಆಗ ಬ್ರಹ್ಮ ಬರ್ತಾನೆ. ಒಂದು ಯೋಜನೆಯನ್ನ ಮಾಡ್ತಾ ಇದ್ದಾನೆ. ನೋಡ್ತಾ ಇದ್ದಾರೆ ಮಕ್ಕಳೆಲ್ಲರೂ ಕೂಡ ಊಟ ಮಾಡ್ತಾ ಇರ್ಬೇಕಾದ್ರೆ ಹತ್ತಿರದಲ್ಲಿದ್ದಂತಹ ಕರುಗಳು, ಅವರ ಕೊರಳಿನಲ್ಲಿದ್ದಂತಹ ಗಂಟೆಗಳ ಸದ್ದು ಕಡಿಮೆ ಆಗ್ತಾ ಇದೆ. ಅಯ್ಯೋ, ನಮ್ಮ ಕರುಗಳೆಲ್ಲ ದೂರ ಹೋಗ್ಬಿಟ್ಟು ಕರ್ಕೊಂಬರೋಣ, ಬನ್ನಿ ಅಂತ ಹೇಳಿ ಒಬ್ಬ ಹುಡುಗ ಹೇಳ್ದ. ಕೃಷ್ಣ ಹೇಳ್ದ, ಯಾರು ಹೋಗೋದ್ ಬೇಕಿಲ್ಲ, ಇವತ್ತು ಎಲ್ರೂ ಕುತ್ಕೊಂಡು ಇಲ್ಲೇ ಊಟ ಮಾಡಿ, ನಾನು ಹೋಗಿ ಕರ್ಕೊಂಡು ಬರ್ತೀನಿ. ತುಂಬಾ ಎಲ್ರೂ ಕೂಡ ನೀವು ಆನಂದದಲ್ಲಿರ್ರಿ. ಕರುಗಳೆಲ್ಲ ಚದುರು ಹೋದ್ವು, ಆದ್ರೆ ಕೃಷ್ಣ ತಾನೇ ಎಲ್ಲ ಕರುಗಳನ್ನ ತರ್ತೀನಿ ಅಂತ ಹೇಳಿ ಅವರನ್ನೆಲ್ಲ ಅಲ್ಲೇ ಕೂರಿಸಿ ಅವನು ಹೊರಗೆ ಹೋಗ್ತಾನೆ. ಕೃಷ್ಣನಿಗೆ ಗೊತ್ತಿತ್ತು ಏನಿದು ಅಂತ, ಏನಾಗ್ತಾ ಇದೆ ಅಂತ. ಅವನಿನ ಅಜ್ಞಾನಿ ಆಗಿರಲಿಲ್ಲ. ಆಗ ಕೃಷ್ಣ ಹೊರಗೆ ಹೋದಾಗ ಬ್ರಹ್ಮ ಒಂದು ಕಾರ್ಯವನ್ನು ಮಾಡ್ತಾನೆ. ಆ ಎಲ್ಲ ಗೋಪಬಾಲಕರನ್ನ, ದೂರ ಹೋಗಿದ್ದಂತಹ ಕರುಗಳನ್ನು ಎರಡನ್ನೂ ಕೂಡ ಅವನು ಕದ್ದು ಬಿಡ್ತಾನೆ. ಕದ್ದು ಒಂದು ಗುಹೆಯಲ್ಲಿ ಆ ಗೋಪಬಾಲಕರನ್ನ ಮೂರ್ಛಿತ ಸ್ಥಿತಿಯಲ್ಲಿರ್ತಾನೆ, ಕರುಗಳನ್ನು ಕೂಡ ಮೂರ್ಛಿತ ಸ್ಥಿತಿಯಲ್ಲಿರ್ತಾನೆ. ಆಗ ಕೃಷ್ಣ ಹುಡುಕುತ್ತಾ ಬರ್ತಾನೆ. ಇಲ್ಲಿ ಕರುಗಳು ಕಾಣ್ತಾ ಇಲ್ಲ, ಆ ಕಡೆ ಗೋಪಬಾಲಕರು ಕಾಣ್ತಾ ಇಲ್ಲ. ಕೃಷ್ಣನಿಗೆ ಒಂದು ರೀತಿಯಲ್ಲಿ ಹೊರರೂಪದಲ್ಲಿ ಕೃಷ್ಣ ಏನೋ ಬೇರೆ ನಿಯಂತ್ರಣದಲ್ಲಿ ಬಂದ್ಬಿಟ್ನಾ ಅಂತ ಅನ್ಸುತ್ತೆ. ಆದರೆ ಇಲ್ಲಿ ನಮಗೆ ತಿಳಿಯುತ್ತೆ, ಕೃಷ್ಣನಿಗೆ ಗೊತ್ತಿತ್ತು
ಇದು ಆ ಚತುರ್ಮುಖ ಬ್ರಹ್ಮ, ಹಿರಣ್ಯ ಗರ್ಭ, ಆದಿಜೀವ, ಅತಿ ಬುದ್ಧಿವಂತ ಜೀವ, ಜ್ಞಾನದಲ್ಲಿ ಪರಮನಾದಂತಹ ಜೀವಿ, ಅದುವೇ ಈ ಬ್ರಹ್ಮನ ಕಾರ್ಯ ಅಂತ ತಿಳಿದಿತ್ತು. ಆ ಜ್ಞಾನದಲ್ಲಿ ಅವನು ಅಹಂಕಾರಿಯಾಗಿದ್ದಾನ, ಅವನಿಗೆ ತೋರಿಸ್ತೀನಿ ಅಂತ ಹೇಳಿ ಕೃಷ್ಣ ತಾನೇ ಎಲ್ಲ ಆ ಗೋಪಬಾಲಕರಾಗಿ ನಂತರ ಕರುಗಳಾಗಿ ಅವನೇ ವಿಸ್ತಾರವಾಗ್ತಾನೆ. ಆ ವಿಸ್ತಾರ ಹೇಗಿತ್ತು ಅನ್ನೋದನ್ನ ಶುಕಮುನಿಗಳು ವರ್ಣಿಸ್ತಾರೆ. ಎಷ್ಟು ಸಂಖ್ಯೆಯಲ್ಲಿ ಕರುಗಳಿದ್ವೋ, ಎಷ್ಟು ಸಂಖ್ಯೆಯಲ್ಲಿ ಕರು ಅಥವಾ ಗೋಪಬಾಲಕರಿದ್ರು, ಅಷ್ಟೇ ಸಂಖ್ಯೆಯಲ್ಲಿ ವಿಸ್ತರಣೆ. ನಿನ್ನೆ ನೆನಪಿದೆಯಾ, ನಾವು ಸಂಖ್ಯೆನ ಮಾತಾಡ್ತಾ ಇದ್ವಿ, ಕರುಗಳು ಎಷ್ಟಿದ್ವು ಅಂತ? ಹರೇ ಕೃಷ್ಣ ಪ್ರಭು. ಒಂದ್ರ ಮುಂದೆ 17 ಅಂತ ಹೇಳಿದ್ರಿ ಪ್ರಭು. ಅಸಂಖ್ಯ, ಪ್ರಾಕ್ಟಿಕಲಿ ಅಸಂಖ್ಯ. ಒಂದು ಹೆಸರನ್ನ ಕೌಂಟ್ ಅನ್ನ ಹೇಳ್ತಾರೆ ಆಚಾರ್ಯರು, ಬಟ್ ಅದು ಅಸಂಖ್ಯವೇ. ಸೊ ಅದಲ್ಲದೆ ಈ ವಿಸ್ತಾರ ಹೇಗಿತ್ತು ನೋಡ್ಲಿಕ್ಕೆ, ಆ ರೂಪ ಇತ್ತ ಅಷ್ಟೇನಾ? ಯಾರಿಗೂ ಗೊತ್ತಾಗ್ಬಾರ್ದು ಅಂತ, ಬ್ರಹ್ಮನಿಗೆ ತಿಳಿಬಾರ್ದು ಅಂತ ರೂಪ ಹಾಕೊಂಡಿದ್ನ ಅಷ್ಟೇನಾ? ಇಲ್ಲ. ಭಗವಂತನ ಈ ಸ್ವಯಂ ಭಗವಾನ್ ಕೃಷ್ಣನ ಈ ವಿಶೇಷ ಐಶ್ವರ್ಯವನ್ನ ಇಲ್ಲಿ ಕಾಣ್ತೀವಿ. ಯಾರನ್ನ ಕಂಡು ಬ್ರಹ್ಮನೂ ಮೋಹಿತನಾಗ್ತಾನೋ, ಮುಂದೆ ಕೃಷ್ಣನಲ್ಲಿ ಶಿವನೂ ಮೋಹಿತನಾಗ್ತಾನೆ. ಎಲ್ಲರೂ ಮೋಹಿತರಾಗ್ತಾರೆ ಅವನ ಲೀಲೆಗಳಲ್ಲಿ. ಅಂಥವನ ಈ ವಿಶೇಷ ಸ್ಥಾನವನ್ನ ಇಲ್ಲಿ ತೋರಿಸ್ತಾ ಇದ್ದಾರೆ. ಕೃಷ್ಣನ ಆ ವಿಸ್ತರಣೆ ಹೇಗಿತ್ತು ಅದನ್ನ ಶುಕಮುನಿಗಳು ಹೇಳ್ತಾರೆ. ಆ ವಾಸುದೇವ ಲಕ್ಷಣಗಳಿಂದ ಅವನು ವಿಸ್ತಾರವಾಗಿದ್ದಾನೆ. ಪ್ರತಿಯೊಂದು ವಿಸ್ತರಣೆಯೂ ಕೂಡ ವಾಸುದೇವ, ಪೂರ್ಣ ಭಗವಂತನ ಸ್ವಾಂಶ ವಿಸ್ತರಣೆ. ಅವರೆಲ್ಲರ ಸಂಖ್ಯೆ ಮೊದಲು ಹೇಗಿತ್ತು ಹಾಗೇ ಇದೆ. ಪ್ರತಿಯೊಬ್ಬರ ಶರೀರದ ಲಕ್ಷಣಗಳು, ಒಬ್ಬ ತೆಳ್ಳಗಿರುವಂತಹ ಗೋಪಬಾಲಕನೆಂದ್ರೆ ಈಗ ವಿಸ್ತರಣೆ ಆದ್ಮೇಲೂ ಅದೇ ರೀತಿ ಇದ್ದಾನೆ. ದಪ್ಪಗಿರೋನ್ ದಪ್ಪಿಗೆ ಇದ್ದಾನೆ, ಕುಳ್ಳಗಿರೋನ್ ಕುಳ್ಳಿಗೆ ಇದ್ದಾನೆ. ಅವನ ಕೈಗಳು ಎಷ್ಟು ಉದ್ದ ಇದ್ವು, ಎಷ್ಟು ಯಾವ ರೀತಿ ಅವನ ಕೈಗಳನ್ನು ಬಳಸ್ತಾ ಇದ್ದ, ಅವನ ಮಾನಸಿಕ ಸ್ಥಿತಿ, ಅವನ ಹಾವಭಾವಗಳು ಎಲ್ಲವೂ ಕೂಡ ಅದೇ ರೀತಿ ಕೃಷ್ಣ ವಿಸ್ತಾರವಾಗಿದ್ದಾನೆ. ಕಾರ್ಬನ್ ಕಾಪಿ ತರ ಸುಮ್ಮನೆ ಬ್ಲೈಂಡ್ ಕಾಪಿಂಗ್ ಅಲ್ಲ, ಯಥಾವತ್ತಾಗಿ ವಿಸ್ತಾರವಾಗಿದ್ದಾನೆ. ಅವ್ರು ಹೇಗೆ ಕೊಳಲು, ಕೋಲು, ಊಟದ ಚೀಲ ಹಿಡ್ಕೊಳ್ತಾ ಇದ್ರು, ಯಾವ ರೀತಿ ಬಟ್ಟೆ ಹಾಕೊಂಡಿದ್ರು, ಯಾವ್ಯಾವ ಆಭರಣಗಳಿದ್ವು, ಅವರ ಹೆಸರುಗಳು ಹೇಗಿದ್ವು, ಅವರ ವಯಸ್ಸು ಎಷ್ಟಿತ್ತು, ಅದೇ ಯಥಾವತ್ತಾಗಿ ವಿಸ್ತಾರ. ಹೀಗೆ ಕೃಷ್ಣ ಆ ಎಲ್ಲ ತಾನೇ ವಿಸ್ತಾರವಾಗಿರೋದು ಎಲ್ಲ ಕರುಗಳ ರೂಪದಲ್ಲಿ, ಗೋಪಬಾಲಕರ ರೂಪದಲ್ಲಿ. ಅವರೊಡನೆ ಅವನೀಗ ಮರಳುತ್ತಾ ಇದ್ದಾನೆ ಬೃಂದಾವನಕ್ಕೆ. ಯಾಕೆಂದ್ರೆ ಸಮಯ ಆಗ್ಬಿಟ್ಟಿದೆ, ಬ್ರಹ್ಮ ಎಲ್ಲರನ್ನು ಕರ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಆ ಸಮಯದಲ್ಲಿ ಕೃಷ್ಣ ವಿಸ್ತಾರವಾಗಿ ಈಗ ಮನೆಗೆ ಹೋಗ್ತಾ ಇದ್ದಾನೆ. ಮನೆಗೆ ಹೋಗ್ತಾ ಇರ್ಬೇಕಾದ್ರೆ ಬಲರಾಮ ಅವ್ರ ಜೊತೆನೇ ಇದ್ದಾನೆ. ಏನು ಗೊತ್ತಾಗ್ತಾ ಇಲ್ಲ. ಬಲರಾಮನಿಗೂ ತಿಳಿಯದಂತೆ ಕೃಷ್ಣನ ಈ ವಿಶೇಷವಾದಂತಹ ಐಶ್ವರ್ಯ ಎಲ್ಲವೂ ಕೂಡ ಕೃಷ್ಣನೇ ಅನ್ನೋದು ಬಲರಾಮನಿಗೂ ತಿಳಿದಿರಲಿಲ್ಲ. ಹೀಗೆ ವಿಸ್ತಾರ ಆಗೋದಿಕ್ಕೆ ಕೃಷ್ಣ ಯಾಕೆ ಮನಸ್ಸು ಮಾಡದ? ಹೊರರೂಪದಲ್ಲಿ ಬ್ರಹ್ಮ ಒಂದು ಕಾರಣವಾದರೂ ಕೂಡ ಕೃಷ್ಣಂದು ಇನ್ನೊಂದು ಇಚ್ಛೆ ಇತ್ತು. ವೃಂದಾವನದ ಪ್ರತಿ ಭಕ್ತರು ಕೂಡ ಕೃಷ್ಣನೊಡನೆ ವಾತ್ಸಲ್ಯವನ್ನ ಸವಿಬೇಕಾಗಿತ್ತು. ವೃಂದಾವನದಲ್ಲಿ ಪ್ರತಿ ಗೋಪಿಕಾ ಸ್ತ್ರೀಯರಿಗೂ ಕೃಷ್ಣ ಪುತ್ರ ಭಾವದಲ್ಲಿ ವಾತ್ಸಲ್ಯದ ಆದಾನ ಪ್ರದಾನ ಮಾಡ್ತಾ, ಅವರ ಎದೆ ಹಾಲನ್ನ ಕುಡಿತಾ ಅವರೊಡನೆ ವಾತ್ಸಲ್ಯದಲ್ಲಿ ನಡಿಬೇಕಾಗಿತ್ತು. ಅಷ್ಟೇ ಅಲ್ಲ, ಬೃಂದಾವನದಲ್ಲಿರೋ ಪ್ರತಿಯೊಂದು ಹಸುವು ಕೂಡ ಕೃಷ್ಣನೊಡನೆ ವಾತ್ಸಲ್ಯ ಭಾವದಲ್ಲಿತ್ತು. ಅವರ ಹಾಲುಗಳನ್ನು ಕುಡಿಯುವಂತ ಆಸೆ. ನೋಡಿ, ಕೃಷ್ಣ ಅವನನ್ನ ಅಖಿಲ ರಸಾಮೃತ ಮೂರ್ತಿ ಅಂತ ಹೇಳ್ತಾರೆ. ಅವನು ಆ ಆದಾನ ಪ್ರದಾನದಲ್ಲಿ ಶಿರೋಮಣಿ, ಶೇಖರ, ರಸಿಕ ಶೇಖರ. ಅವನು ಪ್ರತಿಯೊಬ್ಬರೊಡನೆ ಈ ಪ್ರತಿಯೊಂದು ರಸವನ್ನ ಪೂರ್ತಿಯಾಗಿ ಸ್ಪಂದಿಸ್ತಾನೆ, ಪೂರ್ತಿಯಾಗಿ ಪ್ರತಿಯೊಬ್ಬರನ್ನು ಸಂತುಷ್ಟಿ ಪಡಿಸ್ತಾನೆ. ಆ ಕಾರಣದಿಂದಾಗಿ ಅದು ಮುಖ್ಯ ಕಾರಣವಾಗಿತ್ತು ಕೃಷ್ಣನ ಈ ಲೀಲೆಯಲ್ಲಿ, ವಿಸ್ತರಣೆಯಲ್ಲಿ. ಬ್ರಹ್ಮ ಅದು ಒಂದು ಬಾಹ್ಯ ಕಾರಣ. ಬ್ರಹ್ಮನ ಆ ಯೋಜನೆ ಕದ್ಕೊಂಡು ಹೋಗುವಂತಹ ಕಾರಣ ಅದೊಂದು ನಿಮಿತ್ತ ಮಾತ್ರ ಆಯಿತು. ಆದರೆ ಕೃಷ್ಣನ ಮುಖ್ಯ ಇಚ್ಛೆ ಏನಾಗಿತ್ತು? ಆ ಗೋಪಿಕಾ ಸ್ತ್ರೀಯರಿಗೂ ಕೂಡ ತಾನು ಪುತ್ರನಂತೆ ವರ್ತಿಸುವುದು, ಅವರಿಗೆ ಆನಂದವನ್ನ, ವಾತ್ಸಲ್ಯದ ಆನಂದವನ್ನು. ಆ ಹಸುಗಳಿಗೂ ಕೂಡ ಆ ಕರುವಿನ ರೂಪದಲ್ಲಿ ಕೃಷ್ಣ ಆ ವಾತ್ಸಲ್ಯದ ಭಾವವನ್ನು ತೋರಿಸ್ತಾ ಇದ್ದಾನೆ. ಹೊರ ರೂಪದಲ್ಲಿ ಆ ತಂದೆ ತಾಯಿಯರಿಗೆ ಮನೆಗಳಲ್ಲಿ ತಮ್ಮ ಮಕ್ಕಳೇ ಕಾಣ್ತಾ ಇದ್ರು.
ಹಸುಗಳಿಗೆ ತಮ್ಮ ಕರುಗಳೇ ಕಾಣ್ತಾ ಇದ್ರು, ಆ ರೂಪದಲ್ಲೇ ಇದ್ವು. ಆದರೆ ಮನೆಗೆ ಕೃಷ್ಣ ಬಂದಾಗ ಅವರೆಲ್ಲರೂ ಕೂಡ ನೋಡ್ತಾರೆ, ಅರೆ ನನ್ನ ಮಗ ತುಂಬಾ ವಿಶೇಷವಾಗಿದ್ದಾನಲ್ಲ, ನೋಡ್ಲಿಕ್ಕೆ ಹಾಗೇ ಇದ್ದಾನೆ, ಆದ್ರೆ ನನಗೆ ಮನಸ್ಸಿನಲ್ಲಿ ಏನೋ ವಿಶೇಷವಾದಂತಹ ಪ್ರೀತಿ ಅವನ ಮೇಲೆ ಬರ್ತಾ ಇದೆ ಅಂತ ಹೇಳಿ ಅವರು ಹಿಂದಿನ ದಿನಕ್ಕಿಂತ ಹೆಚ್ಚಾಗಿ ಆ ದಿನದಿಂದ ತಮ್ಮ ಮಕ್ಕಳನ್ನ ಪ್ರೀತಿಸ್ತಾ ಇದ್ದಾರೆ. ಪ್ರತಿಯೊಂದು ಹಸುವು ಕೂಡ ತನ್ನ ಕರುವನ್ನ ಅತಿ ಹೆಚ್ಚಾಗಿ ವಾತ್ಸಲ್ಯದಲ್ಲಿ ನೋಡ್ತಾ ಇದೆ, ಹಾಲುಣಿಸ್ತಾ ಇದೆ. ಹೀಗೆ ಕೃಷ್ಣ ಪ್ರತಿದಿನ ಪ್ರತಿಯೊಬ್ಬರಿಂದನೂ ಕೂಡ ವಾತ್ಸಲ್ಯದ ಸವಿಯನ್ನ ಸವಿತಾ ಇದ್ದಾನೆ. ತಂದೆಯಂದರಿಗೆ ಆ ಮಗ ಕೃಷ್ಣನೇ, ಆದರೆ ಅವರ ಬುದ್ಧಿಗೆ ತಿಳಿತಾ ಇಲ್ಲ, ಅವರ ಆತ್ಮಕ್ಕೆ ಆ ಅತೀವವಾದಂಥ ಆಕರ್ಷಣೆ ಅದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಪ್ರತಿಯೊಬ್ಬರು ಕೂಡ ತಮ್ಮ ಮಕ್ಕಳನ್ನ ಅತಿಯಾಗಿ ಪ್ರೀತಿಸ್ತಾ ಇದ್ದಾರೆ. ಕೃಷ್ಣ ಎಷ್ಟು ವಿಶೇಷ, ಈ ಮಾತನ್ನ ಶುಕಮುನಿಗಳಿಗೆ ಪರೀಕ್ಷಿತರು ಪ್ರಶ್ನೆ ಕೇಳಿದರು. ತಮ್ಮ ಮಕ್ಕಳಿಗಿಂತ ಹೆಚ್ಚು ಪ್ರೀತಿ ವೃಂದಾವನದ ವಾಸಿಗಳು ಕೃಷ್ಣನ ಮೇಲೆ ತೋರ್ತಾ ಇದ್ರು. ಇದು ಕೇವಲ ವೃಂದಾವನ ವಾಸಿಗಳಿಗಷ್ಟೇ ಅಲ್ಲ, ಪ್ರತಿಯೊಬ್ಬ ಜೀವಾತ್ಮನಿಗೂ ಅನ್ವಯ ಆಗತ್ತೆ. ಪ್ರತಿಯೊಬ್ಬ ಜೀವಾತ್ಮನ ಆತ್ಮ ಕೃಷ್ಣ. ಪ್ರತಿಯೊಬ್ಬ ಜೀವಾತ್ಮ ತನ್ನನ್ನು ತಾನೇ ಪ್ರೀತಿಸಿಕೊಳ್ಳುತ್ತೆ. ಯಾಕೆಂದ್ರೆ ಆ ಜೀವಾತ್ಮನ ಆತ್ಮ ಕೃಷ್ಣನಾಗಿರ್ತಾನೆ. ಅದು ಕೃಷ್ಣ ಅವನ ಆತ್ಮನಾಗಿರೋದನ್ನ ಅವನು ಅರಿವು ಮಾಡಿಕೊಳ್ಳದೆ ಅದನ್ನ ಪ್ರೀತಿಸ್ತಾ ಇದ್ದಾನಷ್ಟೇ. ಅದು ಬದ್ಧ ಸ್ಥಿತಿ. ಆದರೆ ಮುಕ್ತ ಸ್ಥಿತಿಯಲ್ಲಿ ಅವರು ಕೃಷ್ಣನನ್ನು ಅತಿಯಾಗಿ ಪ್ರೀತಿಸ್ತಾರೆ, ತಮ್ಮ ಸ್ವಂತ ಮಕ್ಕಳಿಗಿಂತ ಹೆಚ್ಚಾಗಿ. 100 ಪಟ್ಟು ಪ್ರೀತಿ, 1000 ಪಟ್ಟು ಪ್ರೀತಿ ಹೆಚ್ಚಾಗಿದೆ. ಹೀಗೆ ಪ್ರತಿದಿನ ಆ ತಂದೆ ತಾಯಂದಿರು, ಆ ಹಸುಗಳು ತಮ್ಮ ಮಕ್ಕಳೊಂದಿಗೆ, ತಮ್ಮ ಕರುಗಳೊಂದಿಗೆ ವಿಶೇಷವಾದಂತಹ ಆ ವಾತ್ಸಲ್ಯ ಭಾವದಲ್ಲಿ ಆನಂದದಲ್ಲಿದ್ದಾರೆ. ಹೀಗೆ ದಿನ ಆ ದೈನಂದಿನ ಕಾರ್ಯಗಳು ನಡೀತಾ ಇದೆ. 1 ವರ್ಷವಾಗುತ್ತೆ. 1 ವರ್ಷವಾದರೂ ಕೂಡ ಇದೇ ರೀತಿಯಾಗಿ ಕೃಷ್ಣ ಅವರೆಲ್ಲರ ವಾತ್ಸಲ್ಯದ ಸವಿಯನ್ನ ಸವಿತಾ ಇದ್ದಾನೆ. ಒಂದು ದಿನ ವಿಶೇಷವಾಗಿ ಬಲರಾಮ ಏನೋ ಒಂದು ವಿಚಿತ್ರವನ್ನ ಗಮನಿಸ್ತಾನೆ. ಏನದು ವಿಚಿತ್ರ? ಆ ವಿಚಿತ್ರ ಏನಂದ್ರೆ, ದೂರದಲ್ಲಿ ಹಸುಗಳ ಹಿಂಡು, ತಾಯಿ ಹಸುಗಳ ಹಿಂಡು ಓಡೋಡಿ ಕೆಳಗೆ ಬರ್ತಾ ಇದೆ. ಯಾಕೆ ಬರ್ತಾ ಇದೆ? ಅಲ್ಲಿ ಅವರ ಕರುಗಳು ನಿಂತಿವೆ. ಓಕೆ, ಕರುಗಳನ್ನು ಕಂಡು ಬರ್ತಾ ಇದೆ, ಅದರಲ್ಲಿ ಏನು ವಿಶೇಷತೆ ಇದೆ? ಆದರೆ ಆ ಕರುಗಳು ನವಜಾತ ಕರುಗಳಲ್ಲ. ಆ ಹಸುಗಳಿಗೆ ಕೆಲವು ತಿಂಗಳ ಹಿಂದೆ ಬೇರೊಂದು ಕರುಗಳು ಜನ್ಮಿತವಾಗಿದ್ವು. ಆ ಹೊಸದಾಗಿ ಹುಟ್ಟಿರುವಂತಹ ಕರುಗಳಿಗಿಂತ ಹೆಚ್ಚಾಗಿ ಆ ಹಳೆಯ ಮಕ್ಕಳಾದಂತಹ ಕರುಗಳನ್ನ ಈ ಹಸುಗಳು ಪ್ರೀತಿಸ್ತಾ ಇವೆ. ಓಡೋಡಿ ತುಂಬಿರುವಂತಹ ಕೆಚ್ಚಲು ಹಾಲು ತೊಟಕುತ್ತಾ ಇದೆ, ಹರಿತಾ ಇದೆ. ಆ ಪ್ರಪಾತದಲ್ಲಿ ಬಿದ್ದಂತೆ ಜೋರಾಗಿ ಓಡಿ ಬರ್ತಾ ಇದ್ದಾವೆ ಹಸುಗಳು. ಯಾಕೆಂದ್ರೆ ಕೃಷ್ಣನ ಮೇಲಿರುವಂತಹ ಆಕರ್ಷಣೆಯೇ ಅಷ್ಟು ಪ್ರಬಲ. ಅವು ಓಡೋಡಿ ಬರ್ತಾ ಇದ್ದಾವೆ. ತಮ್ಮ ನವಜಾತ ಕರುಗಳಿಗಿಂತ ಹೆಚ್ಚು ವಾತ್ಸಲ್ಯವನ್ನ ಆಗ್ಲೇ ಸ್ವಲ್ಪ ಬೆಳೆದಿರುವಂತಹ ಈ ಕೃಷ್ಣ, ಕರುರೂಪದಲ್ಲಿರುವಂತಹ ಕೃಷ್ಣನ ಮೇಲೆ ತೋರಿಸ್ತಾ ಇದ್ದಾರೆ. ಇದು ಯಾರಿಗೂ ಕಾಣಲಿಲ್ಲ ಸರಿಯಾಗಿ. ಎಲ್ಲರೂ ಕೂಡ ಸಾಮಾನ್ಯದಂತೆ ಕಂಡರು. ಯಾಕೆಂದ್ರೆ ಎಲ್ಲರೂ ಕೂಡ ತಮ್ಮ ತಮ್ಮ ಮಕ್ಕಳನ್ನು ಅಷ್ಟು ಅತೀವವಾಗಿ ಪ್ರೀತಿಸ್ತಾ ಇದ್ರು. ಆದರೆ ಅಲ್ಲಿದ್ದಂತಹ ಒಬ್ಬ ವಿಶೇಷ ವ್ಯಕ್ತಿ ಇದನ್ನ ಗಮನಿಸ್ತಾ. ಯಾರದು? ಅವನು ಏನನ್ನ ಗಮನಿಸ್ತಾ, ಏನು ತಿಳ್ಕೊಂಡ ಅದರಿಂದ, ಆನಂತರ ಕೃಷ್ಣ ಹೇಗೆ ಇದನ್ನ ಎಲ್ಲರಿಗೂ ತಿಳಿಸ್ದ, ಬ್ರಹ್ಮನ ಆ ಅಪಾರ್ಥ ಏನಾಗಿದೆ, ನಾನೆಲ್ಲ ಆ ಗೋಪ ಬಾಲಕರನ್ನ ಕರುಗಳನ್ನ ಕದ್ದಿದ್ದೀನಿ, ಬ್ರಹ್ಮನ ಪರೀಕ್ಷೆಯಲ್ಲಿ ಕೃಷ್ಣ ಪಾಸ್ ಆತ್ನೋ ಇಲ್ವೋ, ಇದೆಲ್ಲವನ್ನ ನಾವು ನಾಳೆ ನೋಡೋಣ. ಓಕೆ, ಹರೇ ಕೃಷ್ಣ. ಸೊ ಇವತ್ತಿನ ಚರ್ಚೆಯಲ್ಲಿ ನಾವೇನ್ ನೋಡಿದ್ವಿ? ಇವತ್ತಿನ ಚರ್ಚೆಯಲ್ಲಿ ನಾವು ಅಘಾಸುರ ಪ್ರಸಂಗವನ್ನ ಮುಂದುವರಿಸಿ, ಅಘಾಸುರನ ಪ್ರಸಂಗವನ್ನ ನೋಡ್ತಾ, ಅಘಾಸುರ ಹೇಗೆ ಭಗವಂತ ಅವನ ಶರೀರವನ್ನ ಪ್ರವೇಶಿಸಿದ. ಅಲ್ಲೊಂದು ವಿಶೇಷ ವರ್ಣನೆ ಬರುತ್ತೆ, ಈ ಮಾತನ್ನ ಮರೆತು ಬಿಟ್ಟೆ ನಾನು. ಕೃಷ್ಣ ಒಬ್ಬ ಯೋಗಿಯ ಹೃದಯವನ್ನ ಪ್ರವೇಶಿಸಿದಾಗ, ಆ ಯೋಗಿಯ ಹೃದಯವನ್ನ ಪ್ರವೇಶಿಸಿದ ಮಾತ್ರಕ್ಕೆ ಆ ಯೋಗಿ ಮುಕ್ತಿಯನ್ನ ಪಡಿತಾನೆ. ಈ ಅಸುರನ ಶರೀರವನ್ನ ಪ್ರವೇಶಿಸಿದಾನೆ ಕೃಷ್ಣ, ಅವನಿಗೆ ಮುಕ್ತಿ ದೊರಕಲಿಲ್ವಾ?
ಅವನಿಗೆ ಸಾರೂಪ್ಯ ಮುಕ್ತಿ ಸಿಕ್ತು. ಭಗವಂತನ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಸ್ವಾರೂಪ್ಯ ಮುಕ್ತಿ ಸಿಕ್ಕಿತು. ಇದರ ವರ್ಣನೆಯನ್ನು ಹೇಳಿದ್ದಾರೆ. ಅದಲ್ಲದೆ ನಾವು ಅಘಾಸುರ, ಆ ದುಷ್ಟ ಗುಣವಾದಂತಹ ಯಾವ ಗುಣವನ್ನ ಪ್ರತಿನಿಧಿಸ್ತಾ ಅಘಾಸುರ? ನೆನಪು ಮಾಡ್ಕೊಳ್ಳಿ. ಮೋಸ, ಕಪಟು. ಅಲ್ಲ 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 ಅಲ್ಲ, ಅದು ಕ್ರೌರ್ಯ, ಬಕಾಸುರ. ಹಿಂಸೆ, ಬೇರೆಯವರು ಕಷ್ಟ ಕೊಟ್ಟಿ ಕ್ರೌರ್ಯ, ಕ್ರೌರ್ಯ, ಕ್ರೌರ್ಯ ಹಿಂಸೆ, ಕ್ರೌರ್ಯ ಪ್ರಭು. ನೋವು ಮಾಡೋ ಬಯಕೆ, ಕ್ರೌರ್ಯದ ಬಯಕೆ. ಅದಾದ್ಮೇಲೆ ನಾವು ಕೃಷ್ಣ ಹೇಗೆ ತಮ್ಮೆಲ್ಲ ಮಿತ್ರರ ಜೊತೆ ವನಭೋಜನವನ್ನ ಮಾಡ್ತಾ ಇದ್ದ ಅಂತ ನೋಡಿದ್ವಿ. ಅದಾದ್ಮೇಲೆ ಆ ಪರೀಕ್ಷಿತರ ವಿಶೇಷ ಗುಣಗಳು, ಶ್ರವಣಾಚಾರ್ಯ ಅವನು ಪರೀಕ್ಷಿತ ಅನ್ನೋದನ್ನ ತಿಳ್ಕೊಂಡ್ವಿ. ಅದಾದ್ಮೇಲೆ ಈ ಬ್ರಹ್ಮ ವಿಮೋಹನ ಅಂತ ಏನ್ ಹೇಳ್ತಾರೆ, ಈ ಲೀಲೆಯ ವರ್ಣನೆಯನ್ನ ನೋಡ್ತಾ ಇದ್ವಿ. ಬ್ರಹ್ಮ ಪರೀಕ್ಷೆ ಮಾಡ್ಲಿಕ್ಕೆ ಬಂದ್ಬಿಟ್ಟಿದ್ದಾನೆ. ಕೃಷ್ಣ ಹೇಗೆ ವಿಸ್ತಾರವಾದ ಅವನ ವಿಸ್ತರಣೆಯ ವಿಶೇಷತೆಗಳೇನು, ಎಲ್ಲರೂ ಹೇಗೆ ಕೃಷ್ಣನನ್ನ ಈಗ ತಮ್ಮ ಮಕ್ಕಳಂತೆ ಕಾಣ್ತಾರೆ, ಕೃಷ್ಣನನ್ನ ಅತಿಯಾಗಿ ಆನಂದದಲ್ಲಿ ಪ್ರೀತಿಸ್ತಾ ಇದ್ದಾರೆ. ಕೃಷ್ಣ ಯಾವ ಬಯಕೆ, ಯಾವ ಉದ್ದೇಶ ಬಿಟ್ಟು ಈ ರೀತಿ ವಿಸ್ತರಣೆಯಾದ, ಅದನ್ನೆಲ್ಲ ನಾವು ಗಮನಿಸಿದ್ವಿ ಇವತ್ತು. ನಾಳೆ ಚರ್ಚೆಯಲ್ಲಿ ಈ ಲೀಲೆಯನ್ನ ಇನ್ನಷ್ಟು ವಿವರವಾಗಿ ನೋಡೋಣ. ಈ ಲೀಲೆ ನಮ್ಮ ಈ ಚರ್ಚೆಯ ಸರಣಿಯ ಕೊನೆಯ ಲೀಲೆಯಾಗಿರುತ್ತೆ. ನಾಳೆಯ ಏನು ಚರ್ಚೆ ಇದೆಯಲ್ಲ, ಆ ಚರ್ಚೆಯಲ್ಲಿ ಇದರ ಲೀಲೆಯ ವರ್ಣನೆಯನ್ನು ತಿಳಿದುಕೊಂಡ ನಂತರ ಅದಾದಮೇಲೆ ಬ್ರಹ್ಮನ ಪ್ರಾರ್ಥನೆಯೂ ಕೂಡ ಬರುತ್ತೆ. ಅದನ್ನು ಕೂಡ ನಾವು ಚರ್ಚೆ ಇನ್ನೆರಡು ಸಂಚಿಕೆಗಳಲ್ಲಿ ಮಾಡೋಣ. ತುಂಬ ಧನ್ಯವಾದ. ಹರೇ ಕೃಷ್ಣ. ಯಾರಿಗಾದರೂ ಏನಾದರೂ ಪ್ರಶ್ನೆ ಅಥವಾ